ಬಟ್ಟಿ ಚಿಕನ್ ಸರಾಯಿ ಪ್ರತಿ ಹಳ್ಳಿಗೂ ಸಪ್ಲೈ ಮಾಡಿದ್ದೀರಾ? ಅಬಕಾರಿ ಖಾತೆಯ ಮ್ಯಾನೇಜರ್ ರವಿಶಂಕರ್ ರೇಡ್ ಮಾಡಿಸಿದ್ದೇನೆ. ಸಮೀಪ ಬಂದಾಗ ಹಿಡಿದು ಕಟ್ಟಲಿಕ್ಕೆ ಏನಾಗಿತ್ತು ಓಡಿ ಹೋದದಲ್ಲಿ ಓಡಿ ಹೋದರು ಎನ್ನಲಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಒಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾಗಿ ನಿಂತನೆಂದರೆ ನನಗೆ ಅವಮಾನ. ಕನ್ನಡದ ಗಡಿನಾಡಿನಲ್ಲಿ ಗಂಡು ಗಲಿ ಎನಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ರವಿಶಂಕರ್ನನ್ನು ಎಳೆದು ತಂದು ನನ್ನ ಕಣ್ಣು ಮುಂದೆ ಕಡಿದು ಹಾಕಿ ಒಲಿ ಬಾಯಿಗೆ ಹಾಕಿ ಸುಟ್ಟು ಬಿಡು. ಹೌದು, ನೀವು 25 ವರ್ಷಕ್ಕೆ ಕಟ್ಟುವ ಐರಾಗಿ ನಿಂತಿರುವ ಬಂದ ಶಿವಶಂಕರ ಅಷ್ಟೇ. ಅವರ ಎಂದಂಗ ಮತ್ತು ರುಂಡ ಕಡಿದವನು ಮರಿವಾಗಲು ಕಟ್ಟೆ ಪುರಾಣಗಳು ಶಂಕರನೇ ಹಿಡಿದು ನಿಮ್ಮ ಆತ್ಮೀಯತೆ ಕಡಿದು ಸುರಿದಿದ್ದರೆ ನಾನು ಕರಿಯೋ ಮರೆಯ ಆ ಬಿಡಾಡಿ ಶಂಕರ್ ರವಿಶಂಕರ್ನ ಗಾಡಿ ಕಾರು ಏರಿಕೊಂಡು ಬರುತ್ತಿದೆ. ನಿಲ್ಲಿಸಿ ಅದರೊಳಗಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡ್ರಿ. ಮಗ ಡ್ರೈವರ್ ಏನಾದ್ರೂ ನಿಮಗೆ ಆಗ್ತಾ ಬಂದ್ರೆ ಅದೇ ಗಾಡಿಯಲ್ಲಿ ಅವನನ್ನು ಹಾಕಿ ಗಾಡಿ ಸಮೇತ ಸುಟ್ಟು ಬಂದಿದ್ರೆ ಬೆಪ್ಪಡನ ಮಕ್ಕಳು ಅಪ್ಪನೆಯೊಂದು ಕಪ್ಪೆ ತರ ತಿಪ್ಪೆ ದಂಡೆಯಲ್ಲಿ ಕುಳಿತು ಹೊತ್ತು ಬೆಳೆದರೆ ಮೊದಲು ನಿಮ್ಮನ್ನು ಕೊಂಡೆಟ್ಟು ಕೊಲ್ಲಬೇಕಾಗುತ್ತೆ. ಆಯ್ತು ದನಿ. ಅಬಕಾರಿ ಖಾತೆಯ ಮ್ಯಾನೇಜರ್ ರವಿಶಂಕರ್ ವಿಧಿನಾಗರದ ಎದೆ ತಿಳಿದು ಬದುಕಬೇಕೆಂದಿರುವೆ ನೀನು. ಕಡು ವೈರಿಗೌಡನೆಂದು ಎಡಬಿಡದೆ ರೇಡ್ ಹಾಕಿ ನಿನ್ನಿಂದ ಬೆಂಕಿ ಇದ್ರಲ್ಲ ಆ ಸೇಡಿಗಾಗಿ ಜೀವನವೇ ಅಂತ್ಯ. ಸಾಗರದಲ್ಲಿ ನನ್ನ ಮನೆ ಹತ್ತಿರ ಹರಿದು ಬರುವುದು ನಿನ್ನ ಕಂಟ್ರೋಲ್ ಕಾಳಿನ ಸಂತೆ. ಪೂರ್ವದಲ್ಲಿ ನನಗೆ ಎದುರಾಗಿ ನಿಂತಿರುವ ಆ ಶಿವಶಕ್ತಿಯರ ಬಾಳಿಗೆ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಸೇವೆ ಎಂಬ ಕ್ರಾಂತಿ ಪ್ರಯೋಗ.
ಬಂದು ಸಿಕ್ಕಿದಿ ಹುಡುಗಿ ಆಗುದು ಮೈ ಕೈ ತಡ್ಕೊಳ್ಳಬೇಕ ಬಂದು ಸಿಕ್ಕಿದಿ ಹುಡುಗಿ ಆಗುದು ಮೈ ಕೈ ತಡ್ಕೊಳ್ಳಬೇಕ ಹೋಗ ನನ್ನ ಕಡೆನ ಹೊಟ್ಟಿದ್ದೀಯಾ ಬಾರೇ ನನ್ನ ಚಿನ್ನ ನೀನು ಮಾಡ್ಕೊಳಕ್ ಆಗಿದ್ರ ಮಾಡ್ಕೊಂಡ ಮ್ಯಾಗಿನ ಜಾಪರ್ ಅಲ್ರಿ ನೀವು ರೊಕ್ಕ ತಗೊಂಡು ಹಲೋ 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 ಚಡ್ಡಿ ಏನಂತ ಕೇಳಾರ್ದ ಹಂಗ ಮಾಡ್ತೀನಿ ತೆಗಿ ಅಂದ್ರ ಅದು ಹೆಂಗ್ ಇದು ಇಂಜೆಕ್ಷನ್ ನೋಡ್ತಾನೆ ನಾನು ಇಂಜೆಕ್ಷನ್ ಅಂತ ಅಂದ್ರ ಯಾವ ಒಂದು ಯಾವ ಅಂತ ಕೊಡ್ಬೇಕು ಹೌದು ಬಂದು ನೀವು ಏನು ಮಗನ ಸ್ವಲ್ಪ ಸಸ್ತಾಗಿ ಮಾಡ್ರಿ ಏನೋ ನಮ್ಮ ನಿಮ್ಮ ವ್ಯವಹಾರ ಇತ್ತು ಅದ್ರ ಹೌದು 2 ಗಂಟೆ ಬೇಗ ಬರೋಣ ಸುಭಾಷ ಮೂಗ ಮುರಿತಿಯಾಗ ನನ್ನ ನೋಡಿ ನಗತಿಯಾಗ ಬರ ಬರ ಬಾರ ಬಹದುರ ಗಿಂಡಿ ಕಟುಗು ಹೂವಿನ ದಂಡಿ ಮೂಗ ಮುರಿತಿಯಾಗ ನನ್ನ ನೋಡಿ ನಗತಿಯಾಗ ನೀ ಮೂಗ ಮುರಿತಿಯಾಗ ನನ್ನ ನೋಡಿ ನಗತಿಯಾಗ ಬರ ಬರ ಬಾರ ಬಹದುರ ಗಿಂಡಿ ಕಟುಗು ಹೂವಿನ ದಂಡಿ ಲಲಲಾ ಹೋ ಲಲಲಾ ಹೋ ಲಲಲಾ ಹೋ ಜೈ
ಜಯವಾಗಲಿ. ಏನ್ ಜಟ್ ಆಗಿದೆ ನಿಮ್ಮ ಅಪ್ಪ ಸುಳ್ಳು ಹೇಳಿ ಬಂದು ಗಾಡಿ ಹಾಕ್ತಾರ ಗಾಡಿ ಮನೆ ಹೋಗಿ ಬಂದು ಮಗ ಅನ್ನೋದು ಮಾನ್ಯ ಸಾತು ಮುದ್ಕೊಂಡ್ ತಲೆಗ ಡಬರಿ ಆಗಿದೆ ಮಗನ. ನೀ ಈಗಿನ ಕೈ ಹಿಡಿದು ಕುಣಿಯಾಕತ್ತೀಯ ಮಗನ. ಈಗಿನ ಕೈ ಬಾ ಮನೆಗೆ ಹೋಗೋಣ. ಎಲ್ಲೇ ಮಾಡ್ತೀನಿ ಅಲ್ಲ ಗಾಡಿ ಹೊಡ್ಯಾಕ ಬರ್ಬೋದು ಮಗ. ಹುಡುಗಿ ಕೈ ನೀ ಬರಿ ಒಂದ ನಾವು ಮುತ್ತು ಕೊಡ 6 ತಿಂಗಳ ಮಲಗ್ತೀನಿ ಮಕ್ಕ ಅನ್ನೋದು ಬಂಡಿ ಏರಿ ಆಗೈತಿ. ಕೊಡ್ತಾಳಕಿ ಸರಿ ಸರಿ ಮಗನ ಆಹಾ ಸುಂದರ ದೇಹ. ಆಹಾ ಏನು ನಿನ್ನ ಮುಂದೆಲೆಯ ಕೇಶರಾಶಿಗಳು. ಏನು ನಿನ್ನ ತುಂಡೆ ತುಟಿ ಅಂತ ತುಟಿ ವರ್ಣನೆ ಮಾಡೋ ಬರ್ತದೆ. ಏನು ನಿನ್ನ ನಿಲ್ವಾದ ಬೇತಲ್ಲಿ. ಏನು ನಿನ್ನ ಕೆಂಡ ಸಂಪಿಗೆ ದನಿಯಂತ ಮೂಗು. ಏನು ನಿನ್ನ ಕಾಮಣ ಬಿಲ್ಲಿನಂತ ಕುಡುಪುಗಳು. ಏನು ನಿನ್ನ ದಾಳಿಂಬೆ ಬೀಜದಂತ ಹಲ್ಲುಗಳು. ಏನು ನಿನ್ನ ತೊಂಡೆ ನಿನ್ನಂತ ತೂ ಮಗನ. ನನ್ನ ಮಗಳಂದ್ರೆ ತರಕಾರಿ ಇಲ್ಲೇನ ಹೌದಾ? ಇಪ್ಪತ್ತಿನವರೆಗೆ ನನ್ನ ಮಗಳ ಕೈ ಹಿಡಿದ ಯಪ್ಪ ಪಂಡಿತ್ ನನ್ನ ಮಕ್ಕಳ ನೀವು ಕತ್ತಿ ಕಾಲರ ಇಡ್ರಿ, ಕುದುರೆ ಕಾಲರ ಇಡ್ರಿ, ಇಲ್ಲ ನನ್ನ ಮಗಳ ಕಾಲರ ಹಿಡ್ಕೊರಿ. ನೀನೊಬ್ಬ ಚರಮಿಗೇಡಿ, ನಿಮ್ಮಂತ ನಾಚಿಗೆ ತೆಗೆದು ನಿಂತ ನಾಯಿಗಳು ಕೂಡ ನಿಂತ ಮಾತಾಡಕ ನನಗೆ ಟೈಮ್ ಇಲ್ಲ. ನಾ ಬರ್ತೀವಿ. ಅವನಿನ ಮಗಳ ಹತ್ತಕ್ಕೆ ಏನೈತಿ ಏನೈತಿ ಅಂತ ಏನೈತಿ. ಅವನಿನ ಮಗಳ ಹತ್ತಕ್ಕೆ ಏನೈತಿ ಏನೈತಿ ಅಂತ ಏನೈತಿ. ಸತ್ತ ಸರ್ವಕ್ಕಾಗ ತಪ್ಪಸೈತಿ ಮುಂಗೈದ ಮಗ ಮಾಡೈತಿ. ಅವನಿನ ಮಗಳ ಹತ್ತಕ್ಕೆ ಏನೈತಿ ಏನೈತಿ ಅಂತ ಏನೈತಿ. ಅವನಿನ ಮಗಳ ಹತ್ತಕ್ಕೆ ಏನೈತಿ ಏನೈತಿ ಅಂತ ಏನೈತಿ.
ನಿಮ್ಮ ಊರ್ ನಿದ್ದಿಗನ ಹುಟ್ಟಿದ ನನ್ನ ಮಗ ಸತ್ಯನಾಶ ಹೋಗ್ರತ ಊಟಕ್ಕೆ ಉಪ್ಪಿನಕಾಯಿ ಹೋಯ್ತು ಅಂದ್ರು ಇಲ್ಲ ಅವ್ರ ಜೋಡಿ ನನಗ ತೇಕ್ ಹಚ್ಚಿದ ಬಾಯಿನ ಹೋಗೋಣ ಮನೆಗೆ ಹೌದೇ ಮಗನ ಚೆನ್ನ ಏನ್ ನಿನ್ನಂತೆ ಮಾಡ್ಕೊಂಡಿದ್ಯಲ್ಲೋ ಅದ ಹೆಂಗ್ ಮಾಡ್ಕೊಂಡೆ ನೋಡ್ತೀನಿ ಮಗನ ನಾನು ನೋಡ್ತೀನಿ ಶಕ್ತಿಯ ಮಗವೇ ಬಿಡದ ನಟ್ಟಿ ಕಾಡುವ ನನ್ನ ಆಸೆ ಪೂರೈಕೆ ಆಗಬೇಕಾದರೆ ಬೇಕು ಹೆಸರಿಗೆ ತಕ್ಕಂತೆ ಗಂಗಾ ಗಂಗಾ ಗಂಗನಾಗಬೇಕೆಂದು ಇಂದ್ರ ಲೋಕದಿಂದ ಇಳಿದು ಬಂದಿರುವೆ ಶಿವ ನಾಲಿಗೆ ನನ್ನ ಕೈವಾಡದಿಂದ ಗೌಡನ ಮನೆಗೆ ನರಬನಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ಈ ನಾಗರಾಜ ಹೃದಯದ ಬಳಿ ಆ ವಿಷಯವನ್ನು ಗೌಡ ಕೈಯಲ್ಲಿ ಬೆತ್ತಿ ಗೌಡರಿಂದ ನಿನ್ನ ಗಂಡನನ್ನು ಕೊಂಡು ಹಾಕಿಕೊಂಡು ಗಂಡ ಆದ ನಿನ್ನ ಗಂಡ ನಾನು ಆಗದಿದ್ದರೆ ನನ್ನ ಹೆಸರು ಚರಣಾಂಕನ ಗೋಪಿ ಆನಂದದ ಪಾತ್ರವನ್ನು ಮುಗಿಸಿ ಬಂದಾಗ ನನಗೆ ಯಾವಾಗಲೂ ಒಳ್ಳೆಯ ಸಮಯ ಇರುತ್ತೆ. ಅದಕ್ಕೆ ಓಡಿ ಬನ್ನಿ ನಿಮ್ಗೆ ಊಟ ಬಡಿಸಲು. ಅಂದ್ರೆ ಇಂಥ ಅವಸರದಲ್ಲಿ ಅಂದರೆ ಮಗಳೇ ತಾಯಿ ಗಂಗಾ ನಿಮಗೆ ಏನು ಬಹುಮಾನ ಕೊಡಲಿ ನಾವು ನಮ್ಮಿಬ್ಬರ ಪ್ರೀತಿ ಬಾಳಿನ ಜ್ಯೋತಿಯಾಗಿರುವಾಗ ಅದನ್ನು ಬಿಟ್ಟು ಮತ್ತೇನು ಕೊಡ್ತೀರಾ? ಗಂಗಾ ಗಂಗಾ ಎಂತ ಸಮೃದ್ಧಿ ಸಿಕ್ಕಿದೆ ನನ್ನ ಬಾಳಿಗೆ. ತತ್ತರಿಸುವ ಈ ಮನೆಯಕ್ಕೆ ಮೊದಲು ಊಟ ಹಾಕಿ ಮಾಡುವಿರಂತೆ. ಹಸಿವಿನ ತುಷೆಯನ್ನು ನೀಗಿಸುವ ಈಶೆ ವರ್ತಿಸರಂದ ಮೇಲಿವೆ ನನಗೆ ಊಟ ಮಗವನ್ನು ಮರೆಯಾಗಿ ಸಿಹಿ ವಂಚದ ಮಾಯಿನ ತಲೆ ಬಾಗಿದೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದ ದಿನವೂ ಆನಂದವೋ ನಿನ್ನಂತ ಶ್ರೀಮತಿ
ಗುಣವತಿ ಕೈಗಿರಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೋ ಎಂದು ಹೀಗೆ ನಾವು ಬಿಗಿ ಹಾಕುವಾಗ ಬದುಕು ಸ್ವರ್ಗವೇ ಲಾ ಲಾ ಸಿಹಿಯು ಕಡೆಯುವ ಹಾದಿ ಹೂವಿನ ಹಾದಿಯೇ ಅನುರಾಗ 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 ಶುಭಯೋಗ ನಿನ್ನಂತ ಶ್ರೀಮತಿ ಕೈಗಿರಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೋ ಎಂದು ಹೀಗೆ ನಾವು ಸಿಹಿ ಹಾಕುವಾಗ ಬದುಕು ಸ್ವರ್ಗವೇ ಲಾ ಲಾ ಹೇ ಲಾ ಸ್ವಾಮಿ ಬನ್ನಿ ಈಗಲಾದ್ರೂ ಊಟ ಮಾಡಬೇಡಿ. ಯಾಕೆ ಎಂದು ನನ್ನನ್ನು ಕೇಳುತ್ತಿರುವುದಲ್ಲ, ಆರಾಧನೆಯಿಂದ ಈ ಗಿಡ ಕಡೆ ಕೇಳುತ್ತಿರುವೆ. ನಾನು ಗಿಡ ಕಡಿದ್ರೆ ಯಾರು ನನ್ನ ಒಪ್ಪಿಗೆ ಪಡೆಯಬೇಕೆ? ಅಂದ್ರೆ ನೀನು ಫಾರೆಸ್ಟ್ ಆಫೀಸರ್. ಈ ಹೊಲ ಯಾರು ಅಂತ ತಿಳಿದು ಈ ಗಿಡ ಕಡಿಲಿಕ್ಕೆ ಹತ್ತಿರವೆ. ಹೊಲ ನಿಂದು ಅಂದಲಿಕ್ಕೆ ನೀನು ನಮ್ಮ ಅಪ್ಪನ ಮಗನ. ಅಂದು ನಿನ್ನ ಮನೆತನ ಅಡಚಣೆಗಾಗಿ 10,000ಕ್ಕೆ ಹೊಲ ಬರೆದುಕೊಟ್ಟು ನನಗೆ ತಿರುಗಿ ಬೀಳುವೆ ಆ ಮಗನೇ. ನೋಡ್ರಿ ಏನು ನಾನು ನಿಮಗೆ 25,000ಕ್ಕೆ ಹೊಲ ಬರೆದುಕೊಟ್ಟಿದ್ದೀನಿ. ನಾನು ತೆಗೆದುಕೊಂಡಿದ್ದು 1,000 ಮಾತ್ರ. ಅದು ಬಡ್ಡಿ ಅಂತ ಮಾತನಾಡ ತೆಗೆದುಕೊಂಡಿದ್ದೇನೆ. ಅದನ್ನು ಬಿಟ್ಟು ಹೊರನ್ನು ಬರೆದುಕೊಟ್ಟಿದ್ದೀನಿ ಅಂತ ಮಾತನಾಡುತ್ತಲ್ಲ, ಯಾವ ರೈತನ ಗೋಡು ಮುರಿದು ನೇಣು ಹಾಕಬೇಕಂತ ಮಾಡಿರಬೇಕು. ನಾವೇನ ಕಲಾಕಂಡ ಸಾಹೇಬ್ರ ತಮ್ಮ ನಾವು ಬರೀ ಗೌಡ್ಕಿ ಸಾವುಕಾರಕಿ ಎಲ್ಲಿ ತನಕ ಬರ್ತಾ ಇತ್ತ ಬರೀ ಗೇನ್ ಹಾಕಿ ನೋಡವ್ರು. ಮಾನ್ಯ ಗೂಡ್ ಸುದ್ದಿ ಹೇಳಕ್ಕಂತ 20,000 ತಕೊಂಡ್ ಮಂದಿ ಏನಪ್ಪ, ಆ 20,000ಕ್ಕೆ ಹೊಲ ಬರೆದು ಕೊಟ್ಟಿಯಲ್ಲಪ್ಪ, ನಿಜ ಹೇಳು. ಹೆಚ್ಚಿಗೆ ಮಾತು ಉತ್ತರಿಸಿದ್ರೆ ನಾವಿಸಿ ಅನ್ನೆಗೆ ಹೊಲಕ್ಕೆ ಬಡವರ ಹೊಲಕ್ಕೆ ಕೈ ಹಾಕಿ ಬರಪ್ಪ. ನಿಮ್ಮ ನನ್ನ ಭೂತಾಯಿ ಆನೆಯಾಗಿ ಮಾಡಿ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡು ಕೇವಲ 1,000 ಅದು ಬಗ್ಗೆ ಮಾತನಾಡ ಕೇವಲ ಬರೆದುಕೊಟ್ಟಿದೆ ಎಂದು ಮಾತಾಡಿದ್ರೆ ನಿನ್ನ ತಮ್ಮನನ್ನು ಹೊಲದಲ್ಲಿ ದುಡಿದು ಮುಟ್ಟಿಸಲು ಹೇಳು.
ಗೌಡರಿಗೆ ಹೊರ ಬರೆದು ಕೊಟ್ಟಿದ್ದೇನೆಂದು ನಿಜಾಪಗಳು ಗೌಡ ಹೊರಗಲ್ಲದನ್ನೆಂದು ಹೇಳ್ತೇನೆ. ನನ್ನ ತಮ್ಮನ ಮಾತ್ರ ನಿಮ್ಮ ಕೈಯ ಹಾಗೆ ತಿಳಿಸಲಾಗಿದೆ. ತುಟಿಸದಿದ್ದರೆ ಕಡಗಾಲ ಸಮೀಪಿಸಿತು ಈ ನಿನ್ನ ದೊಡ್ಡ ಸಂಸಾರ. ಬಿಚ್ಚುವುದು ಇವರ ಸಾಲದ ಸಲುವಾಗಿ ಹೊಲ ಬರೆದುಕೊಟ್ಟಿದ್ದನ್ನು ಪಂಪ್ಸೆಟ್ಟಿನ ಸಾಲ ತೀರಿಸಿದಂತ ಒಯ್ದಿದ್ದು ಹೊಟ್ಟಿನ ಹಿಟ್ಟು ನೀಡುವ ಗೂಡೇ ಸುಟ್ಟೋಗಿದೆ ಅಂತ ಜೋಳ ತೆಗೆದುಕೊಳ್ಬೇಕಾಗತ್ತಂತ ಒಯ್ದಿದ್ದು 5,000. ಮಳೆ ಪಟ್ಟಿ ಬಿರಾಡು ಅಂತ ಹೇಳಿ ಒಯ್ದಿದ್ದು 2,000. ಕುರಿ ತೆಗೆದುಕೊಳ್ಳಲಿಕ್ಕೆ ಒಯ್ದಿದ್ದು 5,000. ಮಣಿ ಗೂಡಿನ ಸಹಾಯ ಧನಕ್ಕಾಗಿ ತಿರುಗಾಡಿದ ಖರ್ಚು 1,000. ಇದಕ್ಕೆಲ್ಲ ತಿಂಗಳಂತೆ ಬಡ್ಡಿ ಸೇರಿ 20,000 ಆಗಿದೆ. ಇದನ್ನು ತೀರಿಸಲಾಗದ ಮೂಲಕ ಗುರು ಹಿರಿಯರ ಸಮಕ್ಷಮ ಊರ ಮುಂದಿನ ತೋಟವನ್ನು 20,000ಕ್ಕೆ ನಾನು ಸಹ ಸಂತೋಷವಾಗಿ ಬರೆದು ಕೊಟ್ಟಿದ್ದೇನೆ ಮತ್ತು ಹೊಲದಲ್ಲಿ ಬಾವಿ ಗಿಡಗಳನ್ನು ಅವರಿಗೆ ಬಿಟ್ಟಿದ್ದೇನೆಂದು ಭೂತಾಯಿ ಸಾಕ್ಷಿ ಮಾಡಿ ಒಪ್ಪಿ ಬರೆದು ಕೊಟ್ಟ ಕರಾರ ಪತ್ರವಿದೆ. ಗೌಡ ಒಂದಲ್ಲ ಎರಡಲ್ಲ 20,000 ತೆಗೆದುಕೊಂಡಿದ್ರೆ ಸಂಘದ ಮಾಲಿನಲ್ಲಿ ಬಂದು 4,000 ಮೊದಲೇ ಮನಿ ಪಟ್ಟಿ ಗರಿ ಬಾಡಿಗೆ ತೀರಿಸಿ ಹೆಂಡತಿ ಆಭರಣದಲ್ಲಿ ಕುರಿ ತೆಗೆದುಕೊಂಡಿದ್ದೇನೆ. ಬೆಳೆ ಬಾಳುವ ಎತ್ತು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಸಾಲ ತೆಗೆದುಕೊಂಡಿದ್ದು ಕೇವಲ 1,000 ಮಾತ್ರ. ಹೊಲಕ್ಕೆ ಕೈ ಹಾಕಿಬಿಟ್ರಪ್ಪ ನಿಮ್ಮ ಕಾಲಿಗೆ ಬೀಳುತ್ತೆ. ಬಿತ್ತರು ಕರುಣೆ ತೋರಿ ಬಿಡುವವನ ನಸಿಬ್ಯಾಯಿ ಕಟುಕ. ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತದೆ ಎಂದು ಹೇಳಿ ಧಾರ್ಮಿಕತನದ ನಾಟಕ ಮಾಡಿ ಬೀಳುವೆ ಆ ಮಗನೇ. ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು. ಸಹವಾಸ ಮಾಡಬೇಕಾಗಿದೆ. ಎಲ್ಲ ವ್ಯವಹಾರ ಈಗ ನೀನು ಹೊಲ ಬರೆದುಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಪಗಡಿದರೆ ಇನ್ನುಳಿದ 5,000 ಕೂಡ ದೊರಕಲಾರದು ಎಚ್ಚರ. ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟುಕು ನೀರಿಗೂ ಸಹ ಗತಿಯಾಗಿಸಬೇಡಿ ನೆನಪ. ಬೇಗ ಭಾಗ್ಯವನ್ನು ಕೊಡುವ ದಣಿಯೇ ಈ ರೀತಿ ಮಾತನಾಡಿದರೆ ಈ ಬಡ ರೈತರದ್ದು ಬದುಕಬೇಕು ತಂದೆ. ನೀವು ಕೊಟ್ಟಿರುವ ಸಾಲ ಏನಿದ್ದರೂ ನಾವು ತೀರಿಸುತ್ತೇವೆ. ಆದರೆ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ ತಂದೆ. ನಾನು ಇದರಲ್ಲಿ ಸರಗಟ್ಟೆ ಈಗ ನಮ್ಮ ಗೌಡರಿಗೆ ಏನಿದೆ ನಾಲ್ಗೆ ಸೇರಬೇಕಾಗಿದೆ ಯಾತ್ಸರ. ಒಂದರ ಮೇಲೆ ಒಂದು ಇಟ್ಟು ನಿನ್ನೆಲ್ಲರೂ ಕೈಗೆ ಪುಡಿ ಪುಡಿ ಮಾಡಿ ಕೋಪಿ ನಿಂತ ಬಾಂಡವನ್ನ ಮಗ ಚಿಂತಿಲ್ಲ. ನಿಮ್ಮಂತರಿಗೆ ಗಂಡಸನಾಗಿ ಸಾಯುತ್ತಾರೆ ನಾವು ಸಾಯಲಾರೆ. ನನ್ನ ಪತಿಗೆ ಜೀವದಾನ ಮಾಡು. ನನಗೆ ನನ್ನ ಪತಿಯನ್ನು ಭಿಕ್ಷೆಯಾಗಿ ಕೊಡು. ನಮ್ಮ ಎದುರಾದರೆ ಸುಮ್ಮನೆ ಈ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ನಿನ್ನ ಗಂಡನ ಎಲವು ಕೊರಳಿನ ದಂಡೆ. ಮುರುಘಾ
ಮಾತಾಡಿದ್ರ ಸದ್ಯ ತುಂಡಾಗತ್ತವ ನಿನ್ನ ಗಂಡನ ರುಂಡ. ಸಾವುಕಾರ ರುದ್ರಪ್ಪನವರೇ, ರೈತರ ಕರುಣಾಮೂರ್ತಿಗಳಾದ ನೀವು ಕರುಣಿಸಿ ಕಾಪಾಡದೆ ಇನ್ಯಾರು ನಮ್ಮನ್ನು ಕಾಪಾಡಬೇಕು ತಂದೆ. ನನ್ನ ಪತಿ ಮಹಿಳೆಯರು ತಪ್ಪು ದಾರಿ ತುಳಿದಿರಬೇಕು, ಆದರೆ ಅದನ್ನು ಶಾಂತಿಯಿಂದ ವಿಚಾರ ಮಾಡಿ ಯಾವತ್ತು ಹೀಗೆ ಕೊಡಿಸಿ ಈಗಾಗಲೇ ನಮ್ಮ ಶಕ್ತಿಯನ್ನು ಕೂಡಿ ಕಳಿಸುತ್ತೇವೆ. ಸಾಲದ ಬಗ್ಗೆ ಇಬ್ಬರನ್ನು ವಿಚಾರಿಸಿ ನಮ್ಮ ಸಹೋದರಕ್ಕೆ ಯಾವ ಧಕ್ಕೆಯನ್ನು ತಂದು ಕೊಡಬೇಡಿ. ಏನನ್ನೋದು ತಲಾಟರೆ, ನಾನು ಬರೆದು ಕೊಟ್ಟ ಕಾಗದ ಪತ್ರವನ್ನು ಕೊಡ್ರಿ, ಅದನ್ನು ನೀವು ಓದಿ ಸಂತೋಷದಿಂದ ನಮ್ಮ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡಿ. ಸರಿಯಾಗಿ ಓದ್ರಿ. ಸೌಕರ್ಯ ನನ್ನ ಸಾಲದ ಬಗ್ಗೆ ಬರೆಸಿಕೊಂಡ ಕರುವಿಗೆ ಪತ್ರ, ಇಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನರ ಬಡವರ ರಕ್ತವೀರಿ ನಿನ್ನ ಗೊಂಜ ಬೆಳೆಸಿಕೊಂಡ್ರಿ. ಗೌಡ, ಸಾವು ವರ್ಷ ಇದ್ರು ಸಾವು ತಪ್ಪದು. ಈ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದರೆ ಚಿಂತಿಲ್ಲ. ಇಂಥ ನಕಲಿ ಪತ್ರಕ್ಕೆ ಎಂದಿಗೂ ಅವಕಾಶ ಕೊಡಲ್ಲ. ಅಡಕವಾಗಿ ಬರೆದುಕೊಟ್ಟಿರುವ ಕರಾರ ಪತ್ರವೆಂಬುದನ್ನು ಲೆಕ್ಕಿಸದೆ ತುಳಿದು ಹೊಂದಿಯ ಮನೆಗೆ ಹೊತ್ತುಕೊಂಡು ನಡೆ ಈ ಬೇಟೆಯನ್ನು. ಕಟುವಾಗಿ ನುಡಿಯುವ ಈ ಕಟುಗಳನ್ನು ಕಂಬಕ್ಕೆ ಕಟ್ಟಿ ಮರಿಯನ್ನು ತಿಳ್ಕೊಂತೀನಿ. ಮನೆಗೆ ಹೋಗಿ ಸಮಾಚಾರ ತಿಳ್ಕೊಳ್ಳೋಣ. ನೋಡ್ರಿ, ಬಿಳಿ ಎತ್ತ ನೀವು ಹಿಡ್ಕೊರಿ, ಮತ್ತ ಕ್ಯಾಂದಿ ಅಂತ ನಾ ಹಿಡ್ಕೊಳ್ತೀನಿ. ಯಾಕಂದ್ರೆ ಬಿಳಿ ಎತ್ತು ಜಾಸ್ತಿ ಹೋಗ್ತಿ ಅಂದ್ರೆ ಸತ್ತ ಹೋಗ್ತೀನೋ ಯಪ್ಪ. ನೋಡಬೇಕೆಂದೇ ಈ ಜಗದ ಜೀವಿಗಳನ್ನು ಯಾರ ನಂಬಿಸಿಕೊಳ್ಳಲಿ. ನಿಮ್ಮ ಸಾಹುಕಾರ ಸುದ್ದಿ ಆಗಿರ ಬಂಧದಿಂದ ನನ್ನ ಪತಿಯನ್ನು ಮಾರು ಮಾಡಿ ನಿರಪರಾಧಿಯಾಗಿರುವ ಈ ನಮ್ಮ ವಂಶವನ್ನೇ ನೀವು ವಂಶ ಮಾಡಬೇಕಂತ ನಿಮ್ಮ ದನಿ ಹೊಂಚು ಹಾಕಿದ್ದಾರೆ. ಕಾಪಾಡಿದರೆ ಬೇಕಾದವರಿಗೆ ನೀನು ಎಷ್ಟು ತಿಳಿಸಿ ಗಂಡನ ರಕ್ಷಣೆಯನ್ನು ಮಾಡಿ ನಿನ್ನನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿಕೊಟ್ಟಿದ್ದಾನೆ. ಗೌಡ ನಿರ್ಮಿಸಿದ ಆಯಾಪಂಗರವನ್ನು ಸಿಗಬಾರದು. ನಿನ್ನ
ಶಕ್ತಿ ನೀಡುವರು ಮಾತ್ರ. ನಿಮ್ಮ ಮಾತಿನ ಅರ್ಥ ನಕ್ಷತ್ರಗಳ ಹೆಸರಿನಲ್ಲಿ ಈ ದೇಶದಲ್ಲ ಮೇಘರಾಜನ ಹಣಿಗೆ ಬಾ ಯಾರು ಕೂತ ಈ ತಾಯಿಯ ಮೇಘರಾಜನ ಹಣಿಯಿಂದ ಆಸೆಯಾಗಿ ತೃಪ್ತಿಪಟ್ಟು ಅಂತಸ್ಥಳಾಗಿ ಸುಖ ಹೊಂದಿದಂತೆ ಹಿಂದಿನ ತಾಯಿ ಕೂಡ ಎಂದಿನ ರಾಜರಾಗಿ ಪರಿಣಾರಿಯನ್ನು ತೀರ ಭಂಗ ಮಾಡೋದಾಗಿ ಮಹಾಗಣತೆ ಗಂಗವಳ ತೋಳಲ್ಲಿ ಪತಿ ಪರಮಾತ್ಮನ ಮಾಂಗಲ ಕೂಟರಿಗೆ ಚಂದನ ತಂದೆದನು. ಚಂದ್ರರಾಜಂತಿರುವ ನಿನ್ನ ಕರವಿಗೆ ಅದ್ಭುತವಾಗುವುದು ಆ ನಿನ್ನ ಗಂಧನ ಸೂತ್ರವಲ್ಲ, ರಾಜನ ಸೂತ್ರ. ಬಿಡದ ಹತ್ತಿ ಕಾಡುವ ಗೌಡನ ಬಳಿ ಎಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗೆಲ್ಲರೇ ತಪ್ಪದ ಮೈಸುತ್ತ ನೀಡುವನೆಂದು ಆಸೆ ನಿಂತುತ್ತದೆ. ಆಸೆಯಾಗದಿರುವ ಈ ರಾಜನ ಬಳಿಗೆ ಆ ಗೌಡನೊಡಗೂಡಿ ನೀನು ಕೂಡ ಇಂಥ ಏಸಿ ಕೆಲಸವನ್ನೇ ಮಾಡ್ತೀಯ. ಮಾಡೋರಷ್ಟೇ ಅಲ್ಲ ಗಂಧ, ನಿನ್ನ ಗೌಡ ನನ್ನನ್ನು ಎಲ್ಲಿಗೆ ಕಳಿಸಿದ್ದಾನೆ. ನಿನ್ನ ಹಠವನ್ನು ಸಾಧಿಸಿದ ಆದರೂ ನಿನ್ನ ನಪ್ಪ ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನ ನಪ್ಪನ ಹತ್ತು ಗೌಡನ ಬಳಿಗೆ ತರಿಸಿ ಗೌಡನಿನ ಕಂಬಕ್ಕೆ ಕಟ್ಟಿ ನನ್ನ ಕಮಲ ಮದ್ದು ಚಲವ ಸುಲಭ ನಿನ್ನ ಅಂಗ ಸುಖ ಹೀರುವುದು ಎಚ್ಚರ. ಹುಚ್ಚು ನಾಗ, ನನ್ನ ಮೈದುನನ್ನು ಹೊತ್ತೆಯುವ ಗಂಡತ್ತಿಗೆ ನಿನಗಷ್ಟೇ ಅಲ್ಲ. ಆ ನಿನ್ನ ಗೌಡ ಸಾಧ್ಯನೇ. ಹಿಂಡು ಕುರಿ ಹಾಲು ಕುಡಿದು ಪುಂಡರ ಹಿಡಿದು ತುಂಡು ಗೊಡಲರ ಹಿಡಿದು ನಿಮ್ಮಂತ ಬಂಡರಿಗಾಗಿ ಯಾವುದು ಸದಾ ಸಿದ್ಧರಾಗಿದ್ದಾನೆ ಆ ನನ್ನ ಮೈದುನ. ಇಟ್ಟ ಹೆಜ್ಜೆ ಕೀಳೊಳಗಾಗಿ ನಿನ್ನ ರೊಂಡ ಮುನ್ನದ ಹೊರಬರುವುದು ಎಚ್ಚರಿಕೆ. ನನಗೆ ಎಚ್ಚರ ಹೇಳುವ ಹುಚ್ಚ ಸಿಯಾನ ಸುಳ್ಳು ಕೈಯ ಕಟ್ಟಿದ ತಾಳಿಯ ತರ ಮೈದುನೊಬ್ಬವನ್ನು ಬರದು ಕೈ ಹೊಲಿದ ತಾಳಿ ಕಟ್ಟಿದ ಮಾತಾಡಿದ ದೇಶಿಯರ ತಾಸ ಹಾಕಿಸಿಕೊಂಡು ಬಂದು ಎಲ್ಲಿಗೆ ಮೋಸ ಮಾಡಿ ಹಾಕಿಕೊಂಡು ಬಂದವಳು ನನ್ನ ತಂಗಿ ಯಮುನೆಯಲ್ಲ. ನಿನ್ನನ್ನು ಹೆತ್ತಿರುವ ಆಡಿನ ತಾಯಿ ಸುಳ್ಳು ಆ ಸೂರ್ಯ ನಿನ್ನ ತಾಯಿ. ಗಂಡು ನಿನ್ನ ಬದುಕಿನ ಕಥೆ ವಿಷಕಾರಿ ಕಲ್ಮಶ ಮಾಡಿದರು ವಿಷದಿಂದ ಜಗತ್ತು ನಿರ್ಮಾಣವಾಗುತ್ತಿದೆ ಎಂದು ಶಿವ ಶಂಕರ ಬಂದು ವಿಷ ಕುಡಿದು ವಿಷ ಕಂಠಗಳಾಗುವುದಕ್ಕೆ ಈ ಮಾತೆ ಸಾಕ್ಷಿ. ನಿನ್ನಂತ ಸೂರ್ಯನೇನು ಗೊತ್ತಾ ಭಗವದ್ಗೀತೆ ತಪ್ಪು. ನಿನ್ನಂತ ಸೂರ್ಯ ಮಗನಿಗೆ ಏನು ಗೊತ್ತೋ ಅದೇ ಶ್ರೀಮದ್ ಭಾಗವತ. ಮಾತಿಗೆ ಮಾತನಾಡಿಸಿ ಸುಮ್ಮನೆ ದುಷ್ಟನ ಜಾಗೃತರ್ಗಡ ನನ್ನ ಮುಂದೆ ನಾನು ಸುಮ್ಮನೆ ನನ್ನ ಮಾತು ಮಂಡಿಸಿ ನಿನ್ನ ಗಂಡ ಮೋಸಿ ಹೆಸರು ಕಂಡ ಸಂಪಿಗಳು ಅಡಿಗೇರಿಸಿ ಪೂಜಿಸು. ಇಲ್ಲದಿದ್ದರೆ ಈ ನಾಗರಾಜ ಕಾಲಿಗೆ ಸ್ವಲ್ಪ ಹಾಕಿ ಹಾಕಿ ನಿನ್ನ ಮುಡಿದ ಕೈ ಹಾಕಿ ತಳಿ ನಿನ್ನ ಸುಗಂಧ ಹೀರುಗಳು ಈ ಉತ್ಸವವಾದ ಕಾಡಿನ ಗಂಡನಿಗೆ ಮೀಸಲಾಗಿರುವ ಈ ಹೂವನ್ನು ಆದರೆ ಅದೇ ಹೂವಾಗಿ ನಿನ್ನನ್ನು ಕಚ್ಚಿ ಕೊಲ್ಲೋದು ಜ್ಞಾಪಿಸಿಕೊ. ಸತ್ತಿರಲಿ ಯಾವ ರೀತಿ ತಿಳಿಸಿ ಹೇಳಿದರು ಬರುವ ಹೆಣ್ಣು. ಈಗ ನಿನ್ನ ಕೋಮಲವಾದ ಕಣ್ಣವೇನು ಬಲವಾದ ಮುತ್ತು ಹಾಕಲು ನಾಗಾಚನೆಂಬಂತಹ ಅಕ್ಷರಗಳನ್ನು ಮೂಡಿಸುವೆ. ಕೈಬಿಡೋರ ಹೆಣ್ಣು ಅಲಿದರೆ ನಾರಿ ಮುಳಿದರೆ ಮಹಾಮ ಶಂಬ ಶುಭರಂತೆ ದತ್ತಾಸ್ತ್ರಗಳು ನನ್ನ ಗಂಗನ ಮೇಲೆ ಮೂಡಿಸಲು ಬಂದರೆ ನಾನೇ ಹಣೆಯಲ್ಲಿ ಮೂಡಿಸುವೆ ಚಪ್ಪಲಿದ ಗಾತಿ ಎಂಬ ಮೂರಕ್ಷ. ಇದು ನಿನ್ನ ಮಡುಗೆಯ ಕಥೆ. ಆನೆಯ ಮೈದಲ್ಲಿ ಇನ್ನೊಂದು ತರದ ಮಾತನ್ನು ಮಾತಾಡ್ತೀಯ. ನೀನು ಒಬ್ಬ ಮನುಷ್ಯನ ನನ್ನ ದತ್ತ ಚಂದ ನೀನು.
ಹುಡುಕಿಯ ಯಾಕಮ್ಮ ಅಂತ ಕಾಡಾಡುವುದಕ್ಕೆ ಬಂದು ನನ್ನ ಏಕೆ ಕೂಗಿದೆ? ಶಕ್ತಿ ಏನಂತ ಹೇಳಿಯಪ್ಪ ಆ ಕಲ್ಯಾಣ ಕಥೆಯನ್ನು ಎಂಥದ್ದು ಸಹಿಸ್ಕೊಂಡ್ರೆ ಅಮ್ಮ ನಿನಗಾದ ಘಟನೆಯನ್ನು ಮೈದುನ ಸಾವಿರಕ್ಕೆ 20,000 ಸಾಲವಾಗಿದೆ ಅಂತ ಅತ್ಯಂತ ಶ್ರೀಮಂತರು ನಿನ್ನನ್ನು ಹೊತ್ತುಕೊಂಡು ಹೋಗಿದ್ದಾರಪ್ಪ. ಏನ್ ಹೇಳ್ತಾ ಇದೆಯಮ್ಮ? ಸಾಲ ನೆನಪು ಮಾಡಿ ನನ್ನ ಒಳಬರಿಸಿಕೊಂಡು ನನ್ನ ಎಂತ ಸಮೇತ ನನ್ನನ್ನು ಒತ್ತೋದು ಅನುದಾನ ಪಾಠದಿಂದ ಪ್ರತಿಭಟನೆಯನ್ನು ಪಾಪವನ್ನು ಈಗಲೇ ಸಾಧ್ಯ ಬರಲಿಲ್ಲ. ಗಂಡ ಕೊಡಲಿಲ್ಲ ಗಂಡ ರುಂಡ ಆಡಿಸಿ ಒಪ್ಪಿಕೊಂಡ್ರೆ ನನ್ನ ಹಟ್ಟಿಯ ಮೇಲೆ ಕಾಲಿಟ್ಟು ಸಹಕಾರ ಇಸ್ಕೊಂಡ್ರು. ನನ್ನ ಹೆಸರು ಶಕ್ತಿಯೇ ಅಲ್ಲ. ಶಕ್ತಿ ತಡೆ ಅದು ಸೂರ್ಯಚಂದ್ರನ ಮಾತು ಕೊಡ್ತೇನೆ. ಆ ಕಾಲ ನನ್ನನ್ನು ಎಲ್ಲೇ ಬಚ್ಚಿಟ್ಟು ಸರಿ ಎಲ್ಲ ಒಂದೇ ಸೌಣ ಹಾಕಿರ್ತೀನಿ. ನನ್ನ ಹೃದಯ ಪರಿಚರಿಸುವ ಆ ಸೋಡಿನ ಕಿಡಿ ಆವೇಶದಲ್ಲಿ ಆ ದುರಾರುಗಳ ಕೊಯ್ದು ಆ ಗೋಗಳ ಮನೆಯ ಮಗನಿಗೆ ಕಟ್ಟಿ ನನ್ನನ್ನು ಬೀಸಿದವರಿದ್ದರೆ ನಾನು ಜಾರಿ ಮಗನೆಂದು ಇಡೀ ಸಮಾಜ ಕೇಕೆ ಹಾಕಿದೆ. ಹಾಲು ಕುಡಿದ ಬದುಕಬೇಕೆಂದಿರುವಲ್ಲಿ ಅದೇ ಉನೆಯ ಕೈಗೆ ಸಿಕ್ಕು ಬಿಟ್ಟಿಯಲ್ಲ. ಒಳ್ಳೆಯ ಮಾತಿನಿಂದ ನನ್ನ 20,000 ಹಣ ಕೊಟ್ಟು ಬಿಡುವೆಯೋ ಹೊಲ ಖರೀದಿ ಪಡೆದುಕೊಟ್ಟಿದ್ದೇನೆಂದು ಸಹಿ ಹಾಕಿ ಹೊರಟು ಹೋಗುವೆಯೋ? ಈ ಎರಡನ್ನೂ ನಾನು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಹೊಟ್ಟೆಗೆ ಲತ್ತೆ ಪೆಟ್ಟಿನಂತೆ ಚಾಟಿ ಏಟಿನಿಂದ ಮಾಡಿಸಬೇಕು.
ಬೇಕಾಗುತ್ತದೆ ಅಕ್ಷರ. ಬಿಸುವ ಚಾಟಿ ಇಟ್ಟು ಒಂದೇ ಕೇಲಾಟಿ ಪ್ರ ಮಾಡಿದರು ಇನ್ನೊಮ್ಮೆ ಹೊರತಕ್ಕೆಂದಿಗೂ ನಡುಗಲ್ಲ. ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಸತ್ಯ ಹರಿಶ್ಚಂದ್ರನ ತೋಳದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಸತ್ಯ. ಧರ್ಮರಾಯನ ತೋಳದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಈಗ ಅನ್ಯಾಯವಾಗಿ ನಿಮ್ಮಂತ ಸ್ವತ್ತಿನ ಪುಣ್ಯಗಳ ರಕ್ತ ಇರುವ ಕಾಲ ಬಂದಿದೆ. ತಕ್ಕಂತೆ ನಿಮ್ಮನ್ನು ಕುಣಿಸಿದಾಗಲೇ ತಿಳಿಯುವುದು ನಮ್ಮಂತವರ ಬಣ್ಣ. ಸುವ್ಯ ನಿನಗೆ ಕೊನೆಯದಾಗಿ ಹೇಳುವೆ, ಸುಮ್ಮನೆ ಸಹಿ ಹಾಕಿ ಹೊರಟು ಹೋಗು. ಅದು ಎಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೋ ಈ ಗೌಡನ ಒಡೆತವನ್ನು. ಶಿವನ ಯಾಕೆ ಹೊಡ್ತ ತಿಂತೀವಿ ಓಯಪ್ಪ? ಇಷ್ಟೇ ನಾನಿನ ಪೋರಸ್. ಹಾಗೆ ಗಿಲ್ಲಿ ಬಾಯಿ ಬಡಿಕೊಂಡು ತೋಳದ ಕೈಯಲ್ಲಿ ಸಿಕ್ಕ ಕುರಿಯಂತೆ 12 ರಂಜಿನಿಂದ ಬೆಳೆದು ನಿಂತಿರುವ ಇನ್ನು ಒಟ್ಟಿಗೆ ಚೆಂಪುಲಿ ಹೇಟು ಹಾಕಿ ನಿನ್ನ ಮನೆಗೆ ಬೆಂಕಿ ಹೆಚ್ಚಿ ಸಿದ್ಧರಾಗಿ ನಿಂತಿದ್ದಾನೆ ನನ್ನ ತಮ್ಮ ಎಂಬ ಬ್ರಾಹ್ಮಣ ಹೆದರಿಕೆ ನನಗೆಲ್ಲ ಬಂದಾಗ ಬಡಬಿಗಾರಿಗಳಿಗೆ ಹಣ್ಣು ಹಾಕಿ ಪುಣ್ಯದಾತ ನೆನೆಸಿಕೊಂಡಿರುವ ಅಣ್ಣರ ಜಲದಿಂದ ಬದುಕುವೆನೆಂದು ಬದಲು ನಿನ್ನನ್ನು ಜೀವಂತವಾಗಿ ಸುತ್ತಲೂ ಶಾಂತವಾಗದು. ತಾವು ಮಗನೇ ಈ ವೇದನೆಯನ್ನು ಮಾಡ್ತಾಳೆ ಗೌಡ. ಗಂಡ ಸ್ಥಿತರ ಹೇಳಿದ್ರೆ ತೋರಿಸುವ ನಿನ್ನ ಈ ರೀತಿ ಹೇಳಿ ಅಂತ ಗಟ್ಟಿ ಹೊಡೆದ್ರೆ ನೀನು ಬಾಳು ಹೇಳಿ ಎಂದು ಕರೀತೇನೆ. ಸುತ್ತ 20 ಹಳ್ಳಿಯ ದೊಡ್ಡದಲ್ಲಿ ಎನಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಮಗನೇ ನನ್ನ ಮಾತಿಗೆ ಎದುರಾಗಿ ಹಾಕ್ಬಿಡ್ತೀನಿ. ಅದಕ್ಕಿಂತ ಪೂರ್ವದಲ್ಲೇ ನಿನ್ನ ಅಂತಿಮ ಯಾತ್ರೆ ನಡೆಯುವುದು ನಿನ್ನ ಪದರ ಮೇಲೆ ಗಂಟೆ ಗಂಟೆಗಳು ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾವ ಗಂಡಸಿಗೂ ಇಲ್ಲವೆಂದು ಪದರಿನಲ್ಲಿ ಗಂಟು. ಈ ಕೆರಳಿದ ಹುಲಿಗೆ ನೀನು ಬೇಡ. ಈ ಹುಲಿಗೆ ಬಲಿ ಹಾಕುವೆನೆಂದು ಒಂದು ಆಂಗರ ಕೈಯಲ್ಲಿ ಸಿಕ್ಕ ಸಂಗೊಳ್ಳಿ ರಾಯಣ್ಣ ಮಹಾತ್ಮ ಗಾಂಧೀಜಿ ಅಂತ ನಿನ್ನ ಮೋಸ ಮಾಡಿ ಕೊಲ್ಲುವುದೇ ನಿಮ್ಮ ಚಂಡರ ಕೆಲಸ. ಅಂದು ಆಂಗ್ಲ ಜೊತೆ ನಾಡಿಗಾಗಿ ಹೋರಾಡಿ ಸೆಳೆದು ಉಳಿದಿದೆ. ಅದಲ್ಲದೆ ಮಹಾತ್ಮ ಗಾಂಧಿಯವರು ಅದು ಆಂಗ್ಲರ ಜೊತೆ ಹೋರಾಡಿ ಸ್ವತಂತ್ರ ಪಡೆಯ ದಿಸೆಗೆ ಇಂದಿಗೂ ನೀನು ಗುಲಾಮರಾಗಿ ಬೆಳೆದಿದೆ. ಸ್ವತಂತ್ರವಾಗಿ ಜೀವಿಸುವ ಅವರ ಹೆಸರಿಗೆ ಕಲಂಕ ತಂದು ಪರಕ್ಕೆ ಹುಟ್ಟಿದರಂತೆ ಮಾತನಾಡಿದ ಕೊಟ್ಟಿದ ಒಂದು ಈ ಸಮಾಜಕ್ಕೆ ಹೇಳುತ್ತೇನೆ. ಮರ್ಯಾದೆ ಇಟ್ಟು ಮಾತನಾಡಲು ನನಗೆ ಮನ ಬಂದಂತೆ ಮಾತನಾಡುವೆಯ ಮಗನೇ? ತೆಗೆದುಕೊಂಡು ಬಾ ಕಾಯ್ದ ಕಬ್ಬಿಣವನ್ನು.
ಜನ್ಮ ನೀಡಿದ ಈ ಜನ್ಮದಾತ ಹುಟ್ಟಿದನೆಂದು ಮಗನೇ ಆ ಮಗನೇ ಹಿಂದೆ ನೀ ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ಆಹಾರವಿಲ್ಲದೆ ಬಾಣಂತಿಯಾದ ನಿನ್ನ ತಾಯಿ ನನ್ನಂತ ಶ್ರೀಮಂತರಿಗೆ ಸೆರಗು ಹಾಸಿ ನಿನ್ನನ್ನು ಸೇವೆ ಮಾಡಿದ್ದು ಮರೆತೆ ಲೇಗೋಣ ಒಟ್ಟಿಗೆ ತುಪ್ಪ ಹಾಕ್ತಾನೆ ಮಗನೇ ಒಟ್ಟಿಗೆ ಅಪಮಾನ ಮಾಡೋದಕ್ಕಿಂತ ಗಂಡು ಸಾಗಿ ನನ್ನ ಬಿಚ್ಚಿ ಮಾತನಾಡಲೇ ನಾನು ಯಾರು ಹೇಳೋದು ನಾನು ಬೇಗ ತೋರಿಸಿದ್ದೇನೆ ಹಿಡಿದು ತಂದಿದ್ದು ನಿನ್ನ ಸೋರತನದ ಮಾತು ಕೇಳಲಕ್ಕಲ್ಲ ಚರ್ಮ ಸುರಿದು ನನ್ನ ಸೇಡು ತೀರಿಸಿಕೊಳ್ಳಲು ತಂದಿರುವೆ ಸುಮ್ಮನೆ ಸುಮ್ಮನೆ ನಾ ಹೇಳಿದಂತೆ ಸಹಿಯಾಗಿ ಪ್ರಾಣ ಉಳಿಸಿಕೊ ಇಲ್ಲ ಮೈ ತುಂಬ ಬರೆದುಕೊಂಡು ಸತ್ತು ಹೋಗುವುದು ಲೇಗೋಡ ಗರಿತೇರಿ ಆಲಗೊಂಡ ಬೇರೆ ಗಂಡನಿಗೆ ನಿನ್ನ ಕಪ್ಪಿನ ತುಂಡಿಗೆ ನಡಗಲಾರ ಸೊಕ್ಕಿನ ಶ್ರೀಮಂತ ಸೋಳಿ ಮಕ್ಕಳಿಗಾಗಿ ನನ್ನ ತಾಯಿ ನನಗೆ ಜನ್ಮ ನೀಡಿದೆ ಈಗ ಮೋಸ ಮಾಡಿ ನನಗೆ ಚಿತ್ರಿಸಿಕೊಟ್ಟು ಸಾಯಿಸಬಹುದು ಪ್ರಾಣಕ್ಕಾಗಿ ಬಲ ತೊಟ್ಟು ನನ್ನ ತಮ್ಮ ನಿನ್ನ ಪ್ರಾಣ ತೆಗೆದೇ ಬಿಡಲಾರ ನಿನ್ನ ತಮ್ಮ ನನ್ನ ಚಪ್ಪಲಿಗೆ ಸಮಾನ ಬಡವರಕ್ಕಿಂತ ಮುಪ್ಪಿ ನಿಂತಿರುವ ನಿನ್ನ ವೈದ್ಯಗೆ ಚಪ್ಪಲಿ ಕೋಟ್ಯಾಂತರ ಗಳಿಸಿದ ನಿನ್ನ ಮನೆಗೆ ಬೆಂಕಿ ಬೆಂಕಿಯಲ್ಲಿ ನಿನ್ನನ್ನು ಹಾಕಿ ಸುಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ನನ್ನ ತಮ್ಮ ಎಂಬ ಮದುವೆ ಕಾಲಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಹಠಮಾರಿ ಎಂಬ ಖಡ್ಗವನ್ನು ಈ ಕಾಲಕ್ಕೆ ನಿರ್ಮಿಸಿರುವೆ ಈ ಕಾಯ್ದ ಕಬ್ಬಿಣವನ್ನು ತಾಳು ಮಗನೇ ಈ ವೇದನೆಯನ್ನು ಅಮ್ಮ ನಿನ್ನ ತಮ್ಮ ಏನು ನೋಡುತ್ತೀವಿ ಸರಿಯಾಗಿ ಹಿಡಿದು ನಿಲ್ಲಿಸುವನನ್ನು ಸುಮ್ಮನೆ ಸಹಿಯಾಗಿಯೇ ಪ್ರಾಣ ಉಳಿಸಿಕೊ ಹಾಗೆ ನಿನ್ನನ್ನು ಕೈ ಬಿಟ್ಟು ಹೋಗಲಿಕ್ಕೆ ನಾನು ಹೇಳಿ ಬಿಟ್ಟಿದ್ದೇನೆ ಸೂರ್ಯನನ್ನು ತಂದೆ ರಕ್ತಕ್ಕೆ ಬಿಟ್ಟಿದ್ದೇನೆ ಪ್ರಾಣ ನಿನ್ನ ಪ್ರಾಣಕ್ಕಾಗಿ ಫಲ ಕೊಟ್ಟು ನನ್ನ ತಮ್ಮ ನಿನ್ನ ರುಂಡ ಕೊಡದು ಹಾಕಿ ಆ ರುಂಡವನ್ನು ಬಲದೊಳಗಿನ ಬನ್ನಿ ಮಾರುಗಳಿಗೆ ಹಾಕಿ ನಿನ್ನ ಮೈ ಚರ್ಮ ಮೆಟ್ಟು ಮಾಡಿಸ್ಕೊಳ್ತಾನೆ ಯಾಚರ ನನಗೆ ಎಚ್ಚರ ಹೇಳುವ ಹುಚ್ಚು ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ಅವನು ನನ್ನ ರುಂಡ ಕಡಿಯುವುದು ಹೋಗಲೇ ಆ ಮನವೇರಿದ ಕೋಣವನ್ನು ದುರ್ಗಮ್ಮನಿಗೆ ಹೊರಗೆ ಕೊಟ್ಟಂತೆ ಹೆಂಡತಿ ಮುಂದೆನೆ ಅವನನ್ನು ಕಡಿದು ಹಾಕಿ ಗುಲಾಬಿ ಮಗಿನಂತೆ ಹಿಟ್ಟು ನಿಂತಿರುವ ಇವರ ಹೆಂಡಂದಿರನ್ನು ತಂದು ನನ್ನ ಅರಮನೆಗೆ ಹಾಕು ಅರಮನೆಗೆ ಏಕದನಿ ಗಳೆ ನಾವು ಅಂತ ಪುಸ್ತಕತ್ತಿರುವ ಈ ನರರಮಣ ಮುಂದು ತಂದು ಹಾಕಿಬಿಡುವೆ
ತಮ್ಮನ ತೃಪ್ತಿ ಪಡೋದಕ್ಕೆ ನಾನು ಹೆಸರುಪಾಲಿಕ್ಕಾನೆ ಅಲ್ಲ. ತುತ್ತ ಅನ್ನದಾಸೆಗೆ ಅವನ ಮನೆ ನಾಯಿ ಕೆಲಸ ಮಾಡಿದವರೇ ಮೊದಲು ನಾನು ಕೆಲಸ ಮುಗಿಸಿ ಹೋಗು. ಮಗನಿಗೆ ಕಟ್ಟಿ ಮುಗಿಸ್ಬಿಟ್ಟ. ಕವಿಗಳು ಹೇಗೆ ರಕ್ಷಿಸ್ತಾರಪ್ಪ ನೀನು ಕರ್ಣನ? ಕುಲಕರ್ಣಿ ಕೆಲಸ ಮಾಡ್ತೀನಿ. ನಾಲ್ಕು ನನ್ನ ಮಗನೇ, ನೀನು ಈ ಕೆಲಸ ಮಾಡೋದಾದ್ರೆ ಅದೃಷ್ಟ ಕೆಲಸ ನನ್ನ ಕಣ್ಣಿಗೆ ಕಾಣಿಸಬೇಡ. ಎಂತ ಮಾಡಿಸ್ಬಿಟ್ರಿ ಲುಚ್ಚ ನನ್ನ ಮಗನ ಕಡೆ ಅಂದ್ರ? ಕುಲಕರ್ಣಿ ಮಾತಿಗೆ ಮಾತು ಬೆಳೆಸುತ್ತಾನೆಂದ್ರೆ ನಮ್ಮ ಕಾರ್ಯವೆಂದು ಕೈಗೊಳ್ಳಲಾರ. ಸರಿಯಾ ಮರಿಯ ಏನು ನೋಡುತ್ತಿರುವಲ್ಲಿ ಸರಿಯಾಗಿ ಹಿಡಿದು ನಿಲ್ಲಿಸಲಿ ಅವನನ್ನು. ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟು ಅವನ ಕಣ್ಣು ಕಿತ್ತು ಹಾಕಿಬಿಡ್ತೇನೆ. ಚಿಕ್ಕಂತ ಮೈ ತುಂಬ ಬರೀ ಏಟಾಕಿ ಕೂಡ ಕಿತ್ತಿದ್ದೀನಿ. ಮಾನ ನಾನು ಜೀವನದಿಂದ ಉಳಿಸಲಾರೆ. ನನ್ನ ವಾಕ್ಯದಲ್ಲಿ ಜಗತ್ತಿಗೆ ಉಳಿದಿರುವ ಘಾತ ಮಾಡಿದೆ ಶಕ್ತಿ, ಘಾತ ಮಾಡಿದೆ. ಕಟ್ಟಾಕ್ಲಿಕ್ಕೆ ನಿನ್ನ ಸಾಧ್ಯ ನಿಮ್ಮ ಅಪ್ಪನಿಗೂ ಸಾಧ್ಯ. ತಿಂದ ಬದುಕೊಂಡು ನನ್ನ ಮಕ್ಕಳ ಅದೇ ಉಡುಪಿನಲ್ಲಿ ಹಣದ ಆಸಕ್ಕಾಗಿ ಗರಿಕೆಯಾಗಿ ಬರೋ ನಿಮ್ಮ ತಂಗಿಯರಿಗೆ ಕೆಳಗಾಸಿರುವಂತ ಮನಸ್ಸು ಮಕ್ಕಳು ನಾಡಿನಲ್ಲಿ ಈಗ 7 ನನ್ನನ್ನು ಕಟ್ಟಿ ಹಾಕಿ ಚಿಕ್ಕಂತ ಮೈತಿಗೆ ಬರೀ ಹಾಕಿ ನಾನು ಆಯಾ ಸುಮ್ಮನೆ ಬಿಡುವುದಿಲ್ಲ. ನಿಮ್ಮಿಬ್ಬರನ್ನು ಹೊಡೆದು ಘಟಘಟೆಯನ್ನು ಕುಡಿದು ನಾನು ಸ್ವಚ್ಛ ಈ ಜಗತ್ತೇ ಕೇಕ್ ಈಗೇನು ತಿಳಿಯಲು ನನ್ನ ಕಟ್ಟಿ ಹಾಕಿ ಚಿಕ್ಕಂತ ಮೈ ತುಂಬ ಬಲಿಯಾಟ ಹಾಕಿ ನನ್ನ ಕಣ್ಣ ಕಿತ್ತು ನೋಡು ಆಗಿದ್ದು ಸುಮ್ಮನೆ ಬಿಡುವುದಿಲ್ಲ. ಆ ರಕ್ಷಣೆ ಸೇರಿಗಾಗಿ ನನ್ನ ವಾಕ್ಯಲ್ಲಿ ನಿನ್ನ ಗೂಡಿನ ಬೆಂಕಿಟ್ಟ ನಿನ್ನ ಬೆಳಕನ್ನು ಅಲ್ಲ
ಕಾಲಿಟ್ಟು ಕಾಲುಗಳನ್ನು ಕೊಡಬೇಕಲ್ಲ ಇಲ್ಲ ಮನುಷ್ಯ ಜೀವದಾನ ಕೊಟ್ಟ ಮನುಷ್ಯನನ್ನು ತಿಳಿದುಕೊಂಡು ಈ ಸಮಾಜದಲ್ಲಿ ಮನೆ ಮಾಡಿದ್ರೆ ಎಂತ ಜಾತ ಮಾಡಿಬಿಟ್ಟೆ ನಾವು ಎಂತ ಜಾತ ಮಾಡಿ ನಿಮ್ಮ ಕಣ್ಣು ಸುತ್ತಿಸುವುದು ಅನ್ನಿಟ್ಟು ಏನು ಲಾಭ ನಿಮ್ಮ ತಮ್ಮ ಅನ್ನಿಟ್ಟು ಬಂದಿದ್ದು ಸ್ವಾರ್ಥವಾಗಿಲ್ಲ ನಿಮ್ಮ ತಮ್ಮ ಸಣ್ಣದಿಂದ ಹೇಳಿದ ಮಾತಿಗೆ ನಾನು ಸಣ್ಣನಾಗಿಬಿಟ್ಟಿಲ್ಲ ಬೇಡಪ್ಪ ನಿನಗೆ ಅಂತ ಅಣ್ಣ ಹೇಳಿದ ಹಾಗೆ ಕೇಳಿಕೊಂಡು ಬಾಸುತ್ತಿ ನಡೆ ಮನೆಗೆ ಹೋಗೋಣ ಅಣ್ಣನ ಕಣ್ಣು ಕಳೆದುಕೊಂಡು ಸಣ್ಣನಾಗಿ ಮನೆಗೆ ಬರೋಣ ಇಲ್ಲೇ ಭಾಷೆ ಹಿರಿಯರ ಮಾತನ್ನು ಮೀರಬಾರದು ಸೇರಿಕೊಳ್ಳುತ್ತಿದೆ ನಿಮ್ಮ ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬಲಗೈಯಾಗಿರುವ ಕೊರಿಯ ಮರಿಯಾನ ಕೊಲೆ ನನ್ನ ಎದೆಯ ಮೇಲೆ ತೋಲಿಟ್ಟು ಮೆರೆದು ಹೋದಿಯಲ್ಲಲೇ ಮಗನೇ ನೀನೀಗ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿಕೊಂಡು ಸರಿ ನನ್ನ ಹೊರಗೆ ನಾರ್ನಪ್ಪಿ ಹಾಕಿಸಿ ಬಾಸುಂಡೆ ಹಾಕಿಸಿ ಚೈತಿನಲ್ಲಿ ಎದುರಾಗಿ ನಿನ್ನೆಮ್ಮನವನ್ನು ಚೀಲಗೆಡಿಸಿ ನನ್ನ ಮನಃಶಾಂತಪಡಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ ಶಕ್ತಿ ಇಲ್ಲದೆ ನಾನೆಂತೂ ಬಾಳಬಾರದು ಸಮಯ ನಾನು ಜೈಲಿಗೆ ಹೋಗುವಂತರೂ ಬಿಡುಗಡೆಯಾಗಿ ಬರುತ್ತೇನೆ ನಾವು ಕೂಡ ಸದಾ ಸಿದ್ಧರಾಗಿದ್ದೇವೆ ನೀನನ್ನು ಬಿಟ್ಟು ನಾನು ಹೋಗುವುದಿಲ್ಲಪ್ಪ ನಮ್ಮನೆ ದುಃಖಿಸಿ ನೀಡುತ್ತದೆ ನಮ್ಮ ಸಮಯ ಹೇಳು ಕಣ್ಣು ಹತ್ತಿರಂದ್ರೆ ಮನ್ನ ಬಿತ್ತರಿಸ್ತೀನಿ ಲಕ್ಷಣವಲ್ಲ ಕೊಲೆ ಮಾಡುತ್ತೇನೆ ಪೊಲೀಸರೇ ಬಂದರು ಏನಪ್ಪ ಮಾತು ಯಮುನಾವನ್ನು ಮಾತ್ರ ಚೆನ್ನಾಗಿ ನೋಡ್ತೀನಿ ಪೊಲೀಸರೇ ಬಂದರು ಶಕ್ತಿ ಮೋಸ ಮಾಡುವಂತೆ ಹೇಗೆ ಯಾರನ್ನು ನಿನ್ನಿಂದ ತಪ್ಪಿಸ್ಕೊಂಡು ಓಡಿ ಹೋಗಲಿಕ್ಕೆ ಸಮಾಜದ ಯಾರಿಗೂ ಮಾಡುತ್ತದೆ ಸ್ವತಃ ಆಚರಣೆಗಳು ಬರ್ತದೆ ಆದರೆ ನಂತರದಿಂದ ಕೆಲಸ ಹಾಗೆ ಈ ಸತ್ತಿಗೆ ಅಲ್ಲದೆ ಸಂಸದ ಮಾತನಾಡಿದರೆ ನಾನು ಕಾಪಾಡ ಪೊಲೀಸ್ ಸುಮ್ಮನೆ ಬಿಟ್ಟಿದ್ದೆ
ನೀನೊಬ್ಬ ಇಷ್ಟವಂತ ಅಧಿಕಾರಿಯಾಗಿದ್ದರೆ ಮೊದಲು ನ್ಯಾಯ ಏನು ವಿಚಾರಿಸಬೇಕಾಗಿತ್ತು. ನನ್ನ ಪೊಲೀಸ್ ಸ್ಟೇಷನ್ಗೆ ಮಾಡಿ ಅವರನ್ನು ಚೀಲಗೆಳಿಸಿ ತೋರಿಸಿ ಖಂಡಿತನ ಮಾಡಿ ಸತೀಶ್ ಕಟ್ಟಿ ಮೆಟ್ಟಿದ ಪೊಲೀಸರು ಅದು ನಮ್ಮ ಕಾಲ ಕಡೆ ಕುಳಿತು ಈ ಗೌರವ ಕೊಟ್ಟರಂತ ಕಾಸೆ ಹಾಕಿ ಮಾಡಿ ಕಾಕಿಯನ್ನು ಲಂಚಕ್ಕೆ ಕೈ ಹಿಡಿಸಿದಲ್ಲ ಈ ಅಂತ ಬಂಡ ಸೋಮಗರ್ತದೆ ನಮ್ಮ ತಾಯಿನಾಡಿನಲ್ಲಿ. ಎಂತ ಅವಮಾನದ ಮಾತು. ಈ ಸತ್ಯ ಕೇಳಿಗಳು ತನಗೆ ತಿಳಿದು ನೀವೇನಾದರೂ ನನ್ನ ಮಹಿಳೆಗೆ ದ್ರೋಹ ಮಾಡಿದ್ರೆ ನೀನು ನಿನ್ನ ತಾಯಿ ಕರ್ಕೊಂಡು ಹಿಡಿದು ಕುಳಿತು ಜೈಲಿನಿಂದ ಬಿಡುಗಡೆಗೆ ಬಂದು ನಿನ್ನ ತಾಯಿಯ ಭೂಕಂಪನ ಹರಿದು ಹೋರಾಟನ್ನು ನಿನ್ನ ಹಣವನ್ನು ಕಳೆದು ನಾವು 3 ವರ್ಷ ಕಟ್ಟಿಸುತ್ತೇವೆ ನಮ್ಮವ್ವ ಗಂಡ ತೆಗೆದುಕೋ ಈ ಹಣವನ್ನು. ಇವನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗುವಂತೆ ಮಾಡಬೇಕು. ನನ್ನ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡ್ತೀನಿ. ಓಕೆ ಓಕೆ ಶಕ್ತಿ ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯ ಈ ಗೌಡನೆಂತವನೇ ಹೋದನು. ನಿನ್ನನ್ನು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರುವುದರೊಳಗಾಗಿ ನನ್ನ ಸೇಡಿನ ಬಾಣ ಹೂಡಿ ಬಿಡುವೆ ನಿನ್ನ ಸಂಸಾರದ ಮೇಲೆ. ಆ ಕಿರಿಮತ್ತಿನಿಂದ ಹೂಡಿ ಬಿಡುವೆ ನನ್ನ ಸೇಡಿನ ಬಾಣ. ಆಮೇಲೆ ಅವರೊಬ್ಬರನ್ನು ಅಪ್ಪಿ ಮುದ್ದಿಟ್ಟು ನಿನ್ನ ಆಸ್ತಿಯನ್ನು ಎತ್ತಾಕಿ ಸುತ್ತ 25 ಹಳ್ಳಿಯ ದನಿ ಎನಿಸಿಕೊಳ್ಳಲಿದ್ದರೆ ನಾನು ರುದ್ರೇಗೌಡನೇ ಅಲ್ಲ. ಮತ್ತೇನ್ ಮಾಡುದು ನಮ್ಮ ಸಾಲ ಪಟ್ಟಿ ಅದಕ್ಕ ನಾ ಕಾಯಕ್ ಬಂದಿನಿ. ಗಾಡಿ ಹೊಡ್ಕೊಂಡ್ ಬಂದ್ರ ನೀ ಹೂ ಕೊಡದ್ ಬಿಟ್ಟು ಹೊಯ್ಕೊಂಡ ನಿಂತ ಬಿಟ್ಟಿಯಲ್ಲ. ನಿನಗೇತ ನಾವೇನ ಸಾಕೋರಿಂದ ಹರಾಮ್ ಪಗಾರ ತಿನ್ನಂಗಿಲ್ಲ ಅಲ್ಲ. ನಮ್ ಸಂಕ್ ನಮಗ ನಿಮ್ ಸಂಕ್ ನಿಮಗ. ಏ ಚೆನ್ನಿ ಅಂದ್ರ ಅದೇ ದೊಡ್ಡ ಮಾತ.
ಪಂಚಾಯತಿ ಪ್ರಧಾನ ನಮ್ಮ ಮಾವದನ ಬರ್ತೀನಿ ದೂರ ನೋಡ್ತೇನೆ ಎಷ್ಟೇ ಆಗ್ಲಿ ಗಂಡಿಗೆ ಒಂದ್ ಹೆಣ್ಣು ಜೋಡಿ ಆದಲೇನ ಒಂದ್ ಸಂಸಾರ ನಡಿತೈತಿ ಅಂದಂಗ ಗಂಡಿಗೆ ಒಂದ್ ಹೆಣ್ಣು ಜೋಡಿ ಆದಲೇನ ನಿದ್ದೆ ಹೊಡ್ಯಾಕತ್ತೀನಿ ಎಮ್ಮೆ ಜಗಬಂಟಪ್ಪ ನೀನು ಸುರಕೊಂಡಿ ಸುರಗಿಯ ನೀರ ಭಂಡಾರ ಪಡುತ್ತಾಗಿಲ್ಲ ಮಾರ ಸುರಕೊಂಡಿ ಸುರಗಿಯ ನೀರ ಕಣ್ಣೀರ ಹಾಕಲೇರ ಮದ್ರಿಗಾಯರ ಹೂವಂತ ಹುಡುಗಿನಿಂದ ಎಂತಹ ಮರ ನನಗ ಪ್ರಿಯ ಗಂಗೈಕಿ ಪ್ರೀತಿ ಮಾಡಳ ಇಡಿ ಬಾಲನಗೈಕಿ ಸುಂದರ ಬಳ ಇಡಿ ಬಾಲನಗೈಕಿ ಸುಂದರ ಬಳ ಮಾಡಿ ಸರ್ವನಾನು ಗೆಲ್ಲೊಂದು ಜಗಳ ಭಂಡಾರ ಪಡುತ್ತಾಗಿಲ್ಲ ಮಾರ ಸುರಕೊಂಡಿ ಸುರಗಿಯ ನೀರ ಕಣ್ಣೀರ ಹಾಕಲೇರ ಮದ್ರಿಗಾಯರ ಮನದಾಗ ಉಕ್ಕಿದ ಪ್ರೀತಿ ಇಲ್ಲಿ ಹೇಳಿಲ್ಲ ನನಗೂ ಹೇಳಾಗ ಮಗ ಧೈರ್ಯ ಬರಲಿಲ್ಲ ಮನದಾಗ ಉಕ್ಕಿದ ಪ್ರೀತಿ ಇಲ್ಲಿ ಹೇಳಿಲ್ಲ ನನಗೂ ಹೇಳಾಗ ಮಗ ಧೈರ್ಯ ಬರಲಿಲ್ಲ ಗೆಳತರ ಬಳಗ ಇದ್ದರು ಈಕಿ ಗಂಡ ನಡಮಾಲ ಗೆಳತರ ಬಳಗ ಇದ್ದರು ಈಕಿ ಗಂಡ ನಡಮಾಲ ನನ್ನ ಬದಲಿಲ್ಲ ಭಂಡಾರ ಮಾಡುತ್ತಾಗಿಲ್ಲ ಮಾರ ಸುರಗೊಂಡು ಸುರಗಿಯ ನೀರ ಕಣ್ಣೀರ ಹಾಕಲೇರ ಮದ್ರಿಗಾಯರ ಬೆಕ್ಕಗನ್ನ ಸೊಕ್ಕಿನ ಹೆಣ್ಣ ಅಂತ ಕರೆದಿದ್ವಿ ಇವಳಗ ತರಗಯ್ಯಾಗ ಸುದ್ದಿ ಕಳಿಸಿದ್ವಿ ಬೆಕ್ಕಗನ್ನ ಸೊಕ್ಕಿನ ಹೆಣ್ಣ ಅಂತ ಕರೆದಿದ್ವಿ ಇವಳಗ ತರಗಯ್ಯಾಗ ಸುದ್ದಿ ಕಳಿಸಿದ್ವಿ ಪ್ರೇಮಾಜಿತಿ ಹೋಗಿ ಹತ್ತಾಳ ಅಂತ ಕರೆದಿದ್ವಿ ಪ್ರೇಮಾಜಿತಿ ಹೋಗಿ ಹತ್ತಾಳ ಅಂತ ಕರೆದಿದ್ವಿ ಸಲುವಾಗಿ ಅವಶ್ಯಕಾಗಿದ್ವಿ ಭಂಡಾರ ಮಾಡುತ್ತಾಗಿಲ್ಲ ಮಾರ ಸುರಕೊಂಡಿ ಸುರಗಿಯ ನೀರ ಕಣ್ಣೀರ ಹಾಕಲೇರ ಮದ್ರಿಗಾಯರ ಹೂವಲ್ಲ ಹುಡುಗಿನಿಂದ ಎಂತಹ ಮರ ನನಗ ಸೂರ್ಯ ಗಂಗೈಕಿ ಪ್ರೀತಿ ಮಾಡಳ ಇಡೀ ಕಾಲೇಜ್ನಾಗ ಈಕಿ ಸುಂದರ ಬಾಳ ಇಡೀ ಕಾಲೇಜ್ನಾಗ ಈಕಿ ಸುಂದರ ಬಾಳ ಮಾಡಿ ನೀಕಿ ಸರ್ವೈನ ದುರ್ಗದ ದುರ್ಗಗಳ ನನ್ನ ಕೋಣ ಜೋಡಿ ನೀನ್ ಎಮ್ಮೆ ಬೆಲೆ ಬೆನ್ನ ಕೊಂಡಾಡಕ್ ಹೋಗ್ಬಿಟ್ಟೈತಿ
ಯಪ್ಪ ಡಾಕ್ಟರ್ ಸಾಹೇಬ ನೀನು ನಿಮ್ಮಿ ಸನಿಯಕ್ಕ ಯಾಕೆ ತರಕ್ ಹೋಗಿದ್ದಿಲ್ಲ ಹೇ ಅಪ್ಪ ನಿನ್ ಕೈ ಮುಗಿದು ಕೇಳ್ಕೊತೀನಪ್ಪ ನಿನ್ ಪಾನಕ್ಕ ಮುಗ್ದಾರ ಹಾಕಿ ಬೇಬಿ ನೋಡಿ ಓಡ್ಬಂತ ಅಪ್ಪ ಇವ್ ಸುಳ್ಳು ಹೇಳ್ತಾನ. ಓ ನೋ ಏ ಅಪ್ಪ ನಾ ಎಮ್ಮಿ ಕಾಯಕತ್ತಿದ್ದೆ ಇವ್ ನನ್ನ ಬರಕ್ ಬಾಯಿ ಒಂದ್ ಕೋಣ ಇಟ್ಕೊಂಡ್ ಬರೇ ನನ್ನ ಎಮ್ಮಿಯಿಂದ ಸುಳ್ದಾಡ್ತಾನೆ ಅಪ್ಪ ಇವ. ಎಮ್ಮಿ ನೋಡಿದ್ರ ಕೋಣ ಹೆಂಗ್ರಿ ಸುಮ್ಮಿರ್ತೈತಿ ನನ್ ಕದಕ್ ಚಿಲಕಾನ ಏನ ನಿಮ್ಮ ಅವನು ಅವನ್ ಪಾನ ನೋಡಿದ್ರ ನಿನ್ನ ಎಮ್ಮಿ ಯಾಕೆ ಮರಿ ಹೊಡ್ಕೊಂಡು ಹೋಗ್ಯಾರ್ದವ ಬೆಕ್ಕದಂಗ್ ಮರಿ ಹೊಡ್ಕೊಂಡು ಹೋದ್ರ ಚಳಿಗಾಲದಾಗ ತಪ್ಪಿಸಿಡಾಕ್ ಬರೋದಿಲ್ರಿ ಡಾಕ್ಟರ್ ಸಾಹೇಬ ನೀರ್ ಹಾಕಿ ಮನುಷ್ಯರಿಗೆ ಚುಚ್ಚದಂಗ ನನ್ ಬೇಬಿ ಚುಚ್ಚಂಗ್ ಬರ್ಬೇಡಿ ಹುಡುಗ ದಯವಿಟ್ಟು ನಡಿಯ ನಿಮ್ಮ ಅವನು ಗೆಳತಿನಿಲ್ಲ ಚಂದಾಗ ನನ್ನ ಸಂತಿ ಮುಗಿದೋತ ಗೆಳತಿನಿಲ್ಲ ಚಿಂತಾಗ ನನ್ನ ಸಂತಿ ಮುಗಿದೋತ ಆಳ ಜಿಗಿವ ಬೆಳೆದೈತಿ ಊರಾಗ ನನ್ನ ಗೆಳತಿ ನನ್ನ ಮರೆತು ಹೆಂಗಿರ್ತಿ ಊರಾಗ ಬಾ ಜನ ನಡಿ ಹೋಗೋಣ. Come on, come on. ಹೌದೇ ಮಾಡ ಜನ ಎಣ್ಣೆ ತಲೆ ಪುಡಿ ತಿಕ್ಕಿ ನಿನ್ನಂತೆ ಮಾಡ್ಕೊಂಡಿದ್ದೀವಿ ಹೆಂಗ ಮಾಡ್ಕೊಂಡು ನೋಡ್ತೀರ ಮಗಣ ನಾವು ರಾತ್ರಿಗೆ 9 ಗಂಟೆ ಆಯ್ತು. ಸ್ವಲ್ಪವಾದ್ರೂ ಊಟ ಮಾಡಿ ಕುಳಿತುಕೋ ಅಕ್ಕ. ಮುತ್ತಿನಂತ ನನ್ನ ಮೈದಿನ ಎಂದು ಪೊಲೀಸರ ವಶವಾದರು. ಚಾಟಿ ಏಟು ಹಾಕಿ ಹೇಗೆ ಸಹಿಸಿಕೊಳ್ಳಲಿ ಈ ನನ್ನ ಬಾಧೆಯನ್ನು? ಸಹಿಸಿಕೊಳ್ಳಲೇಬೇಕು. ಬ್ರಹ್ಮನಿಗೆ ಲಿಖಿತವಲ್ಲ. ಹೀಗೆ ಅಂತ ಬರ್ತಿರುವಾಗ ಅನುಭವಿಸಿದ್ದು ತಿಳಿಯದೆ ಕಾಲ್ಗಚ್ಚಿನ ಕತ್ತಲೆಯಲ್ಲಿ ಅವರಿಸಿಕೊಂಡಿದ್ದೇನೆ. ಆ ಗೌಡ ನನ್ನ ತಂಗಿಯನ್ನು ಸೀಳೆಗೆಡಿಸಿ ಅವಳನ್ನು ಕೊಂದಾಗ ಮಾಡಿಕೊಂಡೇ ಸಮಾಧಾನ. ಗಂಡನನ್ನು ಕಟ್ಟಿ ಹಾಕಿ ಚಾಟಿ ಏಟು ಹಾಕಿದರದೆ ಅವರ ಕಣ್ಣನ್ನು ಕಿತ್ತಾಗ ಮಾಡಿಕೊಂಡೇ ಸಮಾಧಾನ. ಹೆತ್ತ ತಾಯಿಯಂತಿರುವ ನನ್ನ ಮೈದುನನ್ನು ಸೆರೆಮನೆಗೆ ಒಯ್ಯುವಾಗ ಮಾಡಿಕೊಂಡೇ ಸಮಾಧಾನ. ಅಂದಾಗ ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕೆಂದು ಹೊಂಚು ಹಾಕುತ್ತಿದ್ದಾಗ ಹೇಗೆ ಮಾಡಿಕೊಳ್ಳಿಯಮ್ಮ ಸಮಾಧಾನ? ಅಕ್ಕ, ಹಿರಿಯರಾದ ನೀವೇ ಈ ರೀತಿ ಹತ್ತು ಕರೆದು ಹೋದ ದುಃಖವನ್ನ ನೆನೆಸಿಕೊಂಡು ಸಣ್ಣಾಗುತ್ತಿರುವಿರಿ ಅಂದಾಗ ಇನ್ನು ಸಣ್ಣವಳಾದ ನನ್ನ ಪಾಡೇನು? ನಿಮಗಿಂತ ಹೆಚ್ಚು ಸಂಕಟ ಅನುಭವಿಸ್ತಾ ಇರೋಳು ನಾನು. ತಂದೆ ಕೊಲೆಯಾಗಿ ಹೋದ, ಅಣ್ಣ ಜೈಲಿಗೆ ಹೋದ, ಯಾವುದೇ ಸುಖ ಸಂತೋಷ ಕಾಣದೆ ನನ್ನ ಗಂಡ ಸೆರೆಮನೆಗೆ ಹೋದ. ತಂಗಿ ಕ್ಷಮಿಸಮ್ಮ, ವೇಳೆ ಬಹಳವಾಯಿತು. ಬಾರಮ್ಮ,
ಹೀಗೆ ಚಿಂತೆ ಮಾಡಿದರೆ ಆ ಕುಂತೂರಾಯ ನಮಗೆಂದು ದೊರಕಬಡು. ಬಾರಮ್ಮ ಮಲಗಿಕೊಳ್ಳೋಣ. ಗಂಗಾ ಯಮನ ಸ್ವಾಮಿ ಈ ಬಂದ್ರ ಮಾವ ಈಗ ಬಂದ್ರ? ಬೆಂಕಿ ಹಚ್ಚರಿ ಸ್ವಾಮಿ ಮಾವ ಎಂಬ ಶಬ್ದಕ್ಕೆ ಮನೆಯಲ್ಲಿ ಎಲ್ಲರೂ ಮಶಾನವಾದರೆಂಬಂತೆ ಸದ್ದಿಲ್ಲದ ಕಾಮನಾಟ ಆಡಲು ಸಿದ್ಧರಾಗಿದ್ರೆ ಬಂಡರಂಡರೆ. ಸ್ವಾಮಿ ಎಂಥ ಮಾತುಗಳನ್ನು ಆಡುತ್ತಿರುವಿರಿ. ಜಲಗಂಗೆ ಯಮುನೆಯರಂತೆ ಪವಿತ್ರ ಹೃದಯದಂತಿರುವ ಇವರಿಗೆ ಈ ರೀತಿ ಮಾತಾಡಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ ಸ್ವಾಮಿ. ನನ್ನ ಪಾದ ಮುಟ್ಟಿದಿರಿ ಏಷೆಯನ್ನೇ ಪವಿತ್ರ ಗಂಗೆ ಎಂದು ನನ್ನ ಕಣ್ಣೆದುರಿನಲ್ಲೇ ನಿಮ್ಮ ಮಿಂಡನ ಗುಡಗೂಡಿ ಗಂಡನಾದ ನನ್ನ ಮುಖಕ್ಕೆ ಕೆಂಡ ಒಗೆದು ಸುಡಿತ್ರೆ ಆ ಬಾಂಡ ಸೂಳೆರೆ. ತಂದೆ ತಾಯಿ ಇಲ್ಲದ ತಬ್ಬಲಿ ಎಂದು ನಿನ್ನನ್ನು ನಂಬಿ ಮದುವೆ ಆದರೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ಬಿಟ್ರಿ. ಹೇಳು ಯಾರು ನಿಮ್ಮ ಪ್ರಿಯಕರೋ? ಏನು ಅರಿಯದ ನಮಗೆ ಯಾರು ನಿಮ್ಮ ಪ್ರಿಯಕರರು ಅಂತ ಕೇಳಿದ್ರೆ ಏನು ಹೇಳೋದು ಮಾವ? ಗೊತ್ತಿಲ್ಲದ ವಿಷಯವನ್ನ ಗೊತ್ತಿಲ್ಲಂದು ಗತ್ತಿನ ಆಟ ಹಚ್ಚಿ ನಿಪ್ಪತ್ತಿಗೆ ಮಾಡಿಬಿಟ್ಟಿ ನಿಮ್ಮ ಮನೆಯ ಹೊಸ ಜೋತೆಯನ್ನು. ಈಗ ನನ್ನ ತಮ್ಮನ ಮಡಿದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಿಗೆ ಮಣ್ಣೆರ್ಚಿ ಗಂಡ ಬಿಟ್ಟ ಕೈಗಳಂತೆ ಬಂಡುತನದ ಸೂಳ್ಯರ ಮುಸುಕು ಹಾಕಿ ಕಳೆದ ಬಿಟ್ಟಿ ನನ್ನ ರೈತನ ಮನೆತನದ ಮರ್ಯಾದೆಯವನು. ಮಾವ ನಾವಂತ ಹೇಸಿತನದ ವೇಷರ ವೇಷ ಹಾಕಿ ನಮ್ಮ ಗರತಿತನಕ್ಕೆಂದು ವೇಷ ತಂದಿಲ್ಲ ಮಾವ. ಏನಿನ್ನ ಸೊಸೆ ಎಂದಿರು ನಾನೊಬ್ಬ ಪುಣ್ಯ ಗಂಡನೆಂದು ತಾಯಿ ಸೀತಾ ಮಾತೆಯನ್ನ ಹೊತ್ತೊಯ್ದ ಆ ರಾವಣೆಂತ ಕಟಕ ಅಂತವನ ಮಹಾಸತಿ ಮಂಡೋದರಿಯಂತೆ ನಮ್ಮ ಗರತಿತನ ಬೆಳೆಸಿದಳು ಈ ಹೆಣ್ಣು. ನೋಡಿ ಬಾಬಾ, ತಾವು ದಯವಿಟ್ಟು ಆ ದುರಾಲೋಚನೆಯನ್ನ ತೆಗೆದುಹಾಕಿ ನಾವು ಗಂಗೆಯಷ್ಟೇ ಪವಿತ್ರರು ಮಾವ, ಗಂಗೆಯಷ್ಟೇ ಪವಿತ್ರರು. ಯಮುನಾ ಹತ್ತು ಹತ್ತು ಮತ್ತೆ ಬಿತ್ತದಿರು ಈ ಬಣ್ಣದ ಮಾತನ್ನು. ಪ್ರತ್ಯಕ್ಷನ ಕಂಡು ಪರೋಕ್ಷವಾಗಿ ನನಗೆ ಇದರ ಉತ್ತರ ಕೊಡ್ತಿರಿ ಬಂದಾಗ ನೀನು ಯಾವ ಜಾತಿಯನ್ನು? ಗಂಗಾ ಕೊಡು ನಿನ್ನ ತಂಗಿ ನೀಡಿದ ಈ ಮಾತಿಗೆ ಉತ್ತರವನ್ನು. ರಾವಣ ಹೆಂಡತಿ ಮಾಸತಿ ಮಂಡೋದ್ರಿ ಅಂತೆ, ನೀನೊಂದು ಗರ್ತಿಯಂತೆ ನಾನೊಂದು ರಾವಣದಂತೆ. ಬೇಗ ಹೇಳು ಗಂಗಾ, ಯಾವುದು ಸತ್ಯ ಯಾವುದು ಸುಳ್ಳು ಎಂದು. ಸ್ವಾಮಿ, ಕಾಮಿನಿಯಾದವರ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನಾವೀಗ ನಿಮ್ಮ ದೃಷ್ಟಿಯಲ್ಲಿ ದಾರಿ ತಪ್ಪಿದವರಂತೆ ಕಾಣ್ತಾ ಇದ್ದೇವೆ. ಹೇಮರೆಡ್ಡಿಯ ಮಲ್ಲಮ್ಮನ ಸತ್ಯಕ್ಕೆ ಭರಮರೆಡ್ಡಿ ಅರಿತುಕೊಂಡ, ಸೀತೆಯ ಸತ್ಯಕ್ಕೆ ರಾಮ ತಪ್ಪಿಕೊಂಡ, ಭಾನುಮತಿಯ ಪತಿವ್ರತೆಗೆ ದುರಜನ ಅರಿತುಕೊಂಡ ಅಂದಾಗ ಈ ನಮ್ಮ ಪತಿವ್ರತೆಗೆ ಯಾವ ಕೊಂದು ನಾವು ತೆಗೆದುಕೊಂಡಿಲ್ಲ ಸ್ವಾಮಿ. ಜಲಗಂಗೆ ಯಮುನೆಯರಂತೆ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ನಿಜಗರತಿ ಭಾರತೀಯರು ನಾವು. ಸುಳ್ಳು ಸುಳ್ಳು, ಇದನ್ನು ನಾನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು. ಸ್ವಾಮಿ ನುಡಿಬೇಡ ಸ್ವಾಮಿ ಆ ಪವಿತ್ರ ಶಬ್ದವನು. ಯಾಕಂದರೆ ಅದು ನನ್ನ ಉರಿ ಒಟ್ಟಿಗೆ ತುಪ್ಪ ಹಾಕಿದಂತೆ ಆಗುತ್ತದೆ. ಗಂಗಾ, ಗಂಡನ ದೇವರಂದು ನೆಂಬಿದ ನೀನು ಇಂದು ದೇವಕ್ಕೆ ಹೋಲಿಸಿದೆಯಲ್ಲ ನನ್ನ. ಹೇಗೆ ತಾಳಲಿ ತಾಪವನ್ನು? ಒಂದು ಕಡೆ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮಲ್ಲಿ ಚೆಲ್ಲಾಡದ ತಾಪ. ಈ ತಾಪ ತಗುವ ಮೊನ್ನೆ ಒಂದು ತೊಟ್ಟ ಇಸ ಹಾಕಿ ಕೊಟ್ಟಿದರೆ ಸಂತೋಷವಾಗಿ ಸಾಯ್ತಿದ್ದೀನಲ್ಲ ಗಂಗಾ, ಸಂತೋಷವಾಗಿ ಸಾಯ್ತಿದ್ಯಾ? ಮಾವ ಎಂತ ಮಾತನಾಡ್ತಾ ಇದ್ದೀರಾ ಮಾವ? ನನ್ನ ಇನ್ನ ಕರೆದಿರುವ ತಾಯಿ ಮಾವ ಎಂದು. ಇದು ಕಷ್ಟದಲ್ಲಿ ಬೆಳೆದದೆಯಾ? ಇದು ಕಷ್ಟದಲ್ಲೇ ಹೋಗುತ್ತದೆ. ರೈತನ ಬಾಳು ಕಣ್ಣೀರಿನ ಗೋಳಾಗೆ ಹೋಗುತ್ತದೆ. ಅದನ್ನು ನಿಲ್ಲಿಸುವ ಶಕ್ತಿ ನಿನ್ನಲ್ಲಿದ್ದರೆ ನಾವೇ ಪತಿವ್ರತರಂದು ಸತ್ಯದಿಂದ ಕೈ ಎತ್ತಿ ಹೇಳಿ ಸತ್ಯರ್ಚಂದ್ರ ಸಾಕ್ಷಿಯಾಗಿ. ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ನೀವು ಉಂಡ ಬಡಿಕೆಗೆಂದು ನಾವು ಯಾವತ್ತೂ ಮಸಿ ಬೆಳೆದಿಲ್ಲ ನೋಡಿ. ನಮ್ಮ ಮೇಲೆ ಆಗಿನಾದ್ರೂ ನಿಮಗೆ ಸಂಶಯ ಇದ್ದರೆ ಗಂಗಾ, ಗರಿತಿ ನಾನೆಂದು ಗರಿಗೆದಿರಿ ಹೇಳಿ ಗೋರಿಗೆ ಎಳಿಬೇಡ ಈ ಪಾಪದ ಪೆಂಡವನು. ನಿನ್ನ ಮಾತಿನಂತೆ ಹೇಳಿ ಸೂಳೆರು ಕಟ್ಟಿದರೆ ಸೂಳಿಯ ಪಟ್ಟವನು. ನಿನ್ನಂತ ಗರಿತರು
ಗಂಡನ ದೇವರೊಂದು ನೆಂಬಿದೆಯನ್ನು ಮೀಂಡನ ಕೈ ಹಿಡಿದು ತಿರುಗುತ್ತಿದ್ದಾರೆ ನಿನ್ನಂತ ಗರೆತರು. ನಿನ್ನನ್ನೇ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟು ಮೈ ಒಪ್ಪಿಸಿ ಮತ್ತವನ ಕೈ ಹಿಡಿದು ಸೂಳಿಯಾಗಿ ತಿರುಗುತ್ತಿದ್ದಾರೆ ನಿನ್ನಂತ ಗರೆತರು. ಅನುದಾಸಕ್ಕಾಗಿ ಬೆನ್ನೆತ್ತಿ ಕುತ್ತಿಗೆ ಕಟ್ಟಿಸಿಕೊಂಡ ತಾಳಿಯನ್ನು ಕಿತ್ತು ಒಗೆದು ಸೂಳ್ಯ ನಿವಾಸವಾಗಿ ತಿರುಗುತ್ತಿದ್ದಾರೆ ನಿನ್ನಂತ ಗರೆತರು. ಈ ಹೆಂಡತಿ ಮಾಡುತ್ತಿರುವ ಏನು ಕೃತ್ಯವನ್ನು ಗಂಡ ಪ್ರತ್ಯಕ್ಷ ಕಂಡು ಪರವಶಿಸಿ ನೋಡಿದರು. ಅವನ ಕಣ್ಣಿಗೆ ಮಣ್ಣೆಚ್ಚಿ ನಾನೇ ಮಹಾಗರ್ತಿ ಎಂದು ಹೊಗಳ್ತಿಲ್ಲ. ನೀನು ಅಂತ ಮಹಾಗರ್ತಿ ಗಂಗಾ, ನೀನು ನನ್ನ ಹೆಂಡತಿ ಅಲ್ಲ. ಮೇಂಡನ ಕೈ ಹಿಡಿದು ಗಂಡನ ಕೊಲ್ಲುವ ಸೂಳೆ ಸೂಳೆ. ನಿಮಗೆ ನಮ್ಮ ಶೀಲದ ಬಗ್ಗೆ ಸಂಶಯವಿದ್ದರೆ ಆದಷ್ಟು ಬೇಗನೆ ನಮ್ಮ ಕತ್ತು ಹೆಚ್ಚಿಗೆ ಸಾಯಿಸಿ ಬಿಡಿ ಸ್ವಾಮಿ. ಹೀಗೇಕೆ ಸ್ವಾಮಿ ಸ್ವಾಮಿ ಎಂದು ಬಡಬಡಿದುಕೊಂಡು ಹೇಳುತ್ತೇನೆ. ನೀನು ಈ ರೀತಿ ಹತ್ತು ಕರೆದರೆ ನಾನೇನೊಂದು ಉತ್ತರಿಸಲಿ? ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ. ಮಾವ, ಗಂಡಂದಿರಿಗೆ ಬೇಡಾದ ಈ ಹೆಣ್ಣು ಈ ಬಂಡ ಸಮಾಜಕ್ಕೂ ಬೇಡ. ತಂದೆ ಅಂತಿರುವ ನೀವೇ ಕತ್ತು ಹೆಚ್ಚಿಗೆ ಕೊಂದು ಬೇಡಿ ಮಾವ, ಕೊಂದು ಬೇಡಿ. ಬೇಡ ತಾಯಿವರೇ, ಈ ಪಾಪಿ ಕೂಡ ಮುಖ ನೋಡಬೇಡ್ರಿ. ನಮ್ಮ ಸ್ಥಳಕ್ಕೆ ನಾನು ಹೋಗಿ ಬಿಡುವೆ. ಗೌಡನ ಪಾತ್ರಕ್ಕೆ ತಿಪ್ಪಣ್ಣ ಕಟ್ಟಿಮಣಿ ಸೋದರ ಮಾವ ಆದರ. ಹಲೋ ರವಿ, ಗೌಡನ ಪಾತ್ರಕ್ಕೆ ತಿಪ್ಪಣ್ಣ ಕಟ್ಟಿಮಣಿ ಅರ್ಧ ತೊಲಿ ಚೈನನ್ನು ಕೊಟ್ಟಿರ್ತಾರೆ. ಅವರೇ ಬಂದು ಸ್ವೀಕರಿಸ್ಬೇಕು. ಶರಣಪ್ಪ ಅಲ್ಲಿಗೆ ಅವರು ಸೋದರ ಮಾವ ಆದವರು ಒಂದು ಬೆಳ್ಳಿ ಕಡೆಗೆ ಕೊಟ್ಟಿರ್ತಾರೆ. ಕಾಶಪ್ಪ ಗಚ್ಚಿನಮಣಿ ಅವರು ಮಾವ ಆದವರು ಒಂದು ಪ್ಯಾಂಟು ಒಂದು ಶರ್ಟ್ ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ತುಂಬಾ ನನ್ನ ಧನ್ಯವಾದಗಳು.